ಧನ್ಯವಾದ ವಾಣಿಗೆ ಮತ್ತೆ ಎಲ್ಲರಿಗೂ ಸ್ವಾಗತ. ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಎಲ್ಲ ಮಹಾತ್ಮರಿಗೂ ಚರಣಸ್ಪರ್ಶ ಮಾಡ್ತಾ ನನ್ನ ಸದ್ಗುರುಗಳು ಶ್ರೀ ಪ್ರಭುಜಿ ಅವರಿಗೆ ನಮಸ್ಕರಿಸಿ ಚರಣಸ್ಪರ್ಶ ಮಾಡ್ತಾ ಸೇರಿರೋ ಎಲ್ಲ ಆತ್ಮಬಂಧುಗಳ ಆತ್ಮಕ್ಕೆ ವಂದಿಸ್ತಾ ಇವತ್ತಿನ ಈ ಸತ್ಸಂಗವನ್ನ ಪ್ರಾರಂಭಿಸೋಣ. ಸೊ ನನಗೆ ಪ್ರೇರಣೆ ಇಲ್ಲಿ 3 ಮಹಾತ್ಮರನ್ನ ತೋರಿಸ್ತಿದ್ದೀನಿ, ಆದ್ರೆ ಅನೇಕರಿದ್ದಾರೆ. ಮೊದಲನೇದಾಗಿ ಶ್ರೀ ಪ್ರಭುಜಿ ಅವರು ನನ್ನ ಕಾರಣ ಗುರುಗಳು. ನನಗೆ ಅತ್ಯಂತ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಶ್ರೀ ನಿಸರ್ಗದತ್ತ ಮಹಾರಾಜ್ ಅವರು, ಆ ನಂತರ ಶ್ರೀ ರಮಣ ಮಹರ್ಷಿ ಅವರು, ಮತ್ತಿನ್ನನೇಕ ಮಹಾತ್ಮರು. ಎಲ್ಲರಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ವಾಣಿ ಹೇಳಿದ ಹಾಗೆ ಇವತ್ತಿನ ಈ ಒಂದು ಮನನಕ್ಕೆ ಪತಂಜಲಿ ಯೋಗ ಸೂತ್ರದ ಪ್ರಮಾಣ ತೆಗೆದುಕೊಂಡಿದೆ. ಜೊತೆಗೆ ಎಲ್ಲ ಅನೇಕ ಮಹಾತ್ಮರ, ವಿಶೇಷವಾಗಿ ಪ್ರಭುಜಿ ಅವರ ಪ್ರವಚನದಲ್ಲಿ ಬಂದಿರತಕ್ಕಂಥ ವೇದಾಂತ ಸಿದ್ಧಾಂತದ ಸತ್ಯಗಳನ್ನ ಕೂಡ ತೆಗೆದುಕೊಂಡು ಒಂದುಗೂಡಿಸುವಂಥ ಒಂದು ಪ್ರಯತ್ನ ಇವತ್ತಿಂದು. ಯೋಗ ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರೋದು ಈಗ ಪ್ರಸಿದ್ಧಿಯಲ್ಲಿರುವಂತಹ, ಸಾಮಾಜಿಕವಾಗಿ ಪ್ರಸಿದ್ಧಿಯಲ್ಲಿರುವಂತಹ ಅನೇಕ ಯೋಗಗಳು. ದೃಷ್ಟಿಗಾಗಿ ಯೋಗ, ಶ್ವಾಸಕ್ಕಾಗಿ ಯೋಗ, ಮನಸ್ಥಿತಿಗಾಗಿ ಯೋಗ, ಪ್ರೊಫೆಷನ್ಗಾಗಿ ಯೋಗ, ಸ್ಟ್ರೆಸ್ಗಾಗಿ ಯೋಗ ಅಂತ ಬಹಳಷ್ಟು ಯೋಗದ ಅವತಾರಗಳು ಮೂಡಿವೆ. ಇದೆಲ್ಲವೂ ಯೋಗದ ಲಾಭ ಹೌದು. ಯೋಗ ಸರಿಯಾದ ರೀತಿಯಲ್ಲಿ, ಸರಿಯಾದ ಆಚಾರ್ಯರ ಮಾರ್ಗದರ್ಶನದಲ್ಲಿ ಮಾಡಿದ್ದೇ ಆದರೆ ಅನೇಕ ಆರೋಗ್ಯ ಮತ್ತೆ ಮನಸ್ಸಿನ ನೆಮ್ಮದಿಯ ಫಲಗಳು ಸಿಗತ್ತೆ. ಆದ್ರೆ ಯೋಗದ ಮೂಲ ಉದ್ದೇಶ ಪತಂಜಲಿ ಮಹರ್ಷಿಗಳ ಪ್ರಕಾರ ಅದಲ್ಲ. ಯೋಗ ಯಾಕೆ ಬೇಕು ಅನ್ನೋದು ನಮಗೆ ಬೇಕು. ಅಂದ್ರೆ ಚಿತ್ತಶುದ್ಧಿಗಾಗಿ ಯೋಗ ಮಾಡಬೇಕು ಅಂತಂದ್ರೆ ನಮ್ಮ ಚಿತ್ತ ಮಾಲಿನ್ಯದಲ್ಲಿರಬೇಕು ಅಂತ, ಅಶುದ್ಧವಾಗಿರ್ಬೇಕು ಅನ್ನೋದು ಒಂದು ಕೊರಾಲರಿ. ಹಾಗಾಗಿ ಯಾತಕ್ಕೆ ಹಾಗಾಗ್ತಾ ಇದೆ ಅಂದ್ರೆ ಪತಂಜಲಿ ಮಹರ್ಷಿಗಳು ಸೊಗಸಾಗಿ ಹೇಳ್ತಾರೆ, ದೃಷ್ಟ ದೃಶಿ ಮಾತ್ರ ಶುದ್ಧೋಪಿ ಪ್ರತ್ಯಯಾನುಪಶ್ಯ ಅಂತ.
ದೃಷ್ಟ ಅನ್ನೋನು ವೀಕ್ಷಕ, ದೃಶಿ ಮಾತ್ರ, ಶುದ್ಧ ಸಾಕ್ಷಿಯಾದರೂ, ಸಾಕ್ಷಿ ಮಾತ್ರವಾದರೂ, ಶುದ್ಧೋಪಿ ಪ್ರತ್ಯಯ ಅನುಪಶ್ಯ, ಮನಸ್ಸಿನ ಆಲೋಚನೆಗಳ ಮೂಲಕ ನೋಡ್ತಾನೆ. ಅಂದ್ರೆ ವೀಕ್ಷಕ ಕೇವಲ ಕಾನ್ಷಿಯಸ್ನೆಸ್, ಚೈತನ್ಯ, ದೃಶಿ ಪುರುಷ. ದೃಷ್ಟ ಯಾರು ನೋಡ್ತಾ ಇದ್ದಾನೋ ವ್ಯಕ್ತಿಯನ್ನ ಅನ್ನೋದಿಕ್ಕಾಗಲ್ಲ, ನಿಜವಾಗ್ಲೂ ನೋಡುವ ಒಂದು ಶಕ್ತಿ ಪುರುಷ ಅಥವಾ ದೃಶಿ ಅಂತ. ಆ ಸಾಕ್ಷಿ ದೃಶಿ ಅಥವಾ ಪುರುಷ ಅದು ಶುದ್ಧವಾದರೂ, ಶುದ್ಧ ಅಪಿ ಪ್ರತ್ಯಯಾನುಪಶ್ಯ, ಅಂದ್ರೆ ಮನಸ್ಸಿನ ಆಲೋಚನೆ ವೃತ್ತಿಯ ಮೂಲಕ ನೋಡುತ್ತೆ. ಅಂದ್ರೆ ಇವಾಗ ಪುರುಷನಿಗೆ ಕಣ್ಯಾವುದು? ಮನಸ್ಸು. ಪುರುಷನಿಗೆ ಕಿವಿ ಯಾವುದು? ಮನಸ್ಸು. ಪುರುಷನಿಗೆ ನಾಲಿಗೆ ಯಾವುದು? ಮನಸ್ಸು. ಪುರುಷನಿಗೆ ಮೂಗು ಯಾವುದು? ಮನಸ್ಸು. ಪುರುಷನಿಗೆ ಸ್ಪರ್ಶ ಯಾವುದು? ಚರ್ಮ. ಹಾಗಾಗಿ ಪುರುಷ ಈ ಎಲ್ಲ ಉಪಕರಣವಿಲ್ಲದೆ ಅನುಭವ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಪುರುಷ ಶುದ್ಧ, ಕಾನ್ಷಿಯಸ್ನೆಸ್ ಇಸ್ ಪ್ಯೂರ್. ಇದನ್ನೇ ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ದ ಸಿಯರ್ ಇಸ್ ಪ್ಯೂರ್ ಕಾನ್ಷಿಯಸ್ನೆಸ್, ದೋ ಪ್ಯೂರ್ ಸೀಸ್ ಥ್ರೂ ದ ಮೈಂಡ್, ದ ಕಂಟೆಂಟ್ಸ್ ಆಫ್ ದ ಮೈಂಡ್ ಅಂತ ಇದರ ಅರ್ಥ. ದೃಷ್ಟ ದೃಶಿ ಮಾತ್ರ, ದೃಷ್ಟನು ನೋಡುವವನು, ದೃಶಿ ಮಾತ್ರ ಪುರುಷನಾದರೂ, ದೃಶಿ ಅಂದ್ರೆ ನಿಜವಾಗಿಯೂ ಆಂತರಿಕವಾಗಿ ನೋಡುವವನು, ಅಂದ್ರೆ ಕಾನ್ಷಿಯಸ್ನೆಸ್. ಕೇವಲ ಕಾನ್ಷಿಯಸ್ನೆಸ್ ಆದ್ರೂ, ಶುದ್ಧವಾದರೂ, ಶುದ್ಧವಾಗಿದ್ರೂ ಯಾರೋ ಪುರುಷ ಚೇತನ ಪ್ರತ್ಯಯ ಮನಸ್ಸಿನ ಆಲೋಚನೆಗಳ ಮೂಲಕ, ಮನಸ್ಸಿನ ವೃತ್ತಿಯ ಮೂಲಕ ಅನುಪಶ್ಯ ನೋಡುತ್ತದೆ ಅಂತ. ಅಂದ್ರೆ ಏನಾಯ್ತಿಲ್ಲಿ? ದೃಷ್ಟಿ ಮಂಜಾದ್ರೆ, ಸತ್ಯ ಮಿಥ್ಯವಾಗಿ ತೋರಿದ್ರೆ, ಸರಿಯಾಗಿ ಕಾಣದೆ ಹೋದ್ರೆ ತಪ್ಪ್ಯಾರ್ದು? ಪುರುಷನದಲ್ಲ, ದೃಷ್ಟನದಲ್ಲ, ಪ್ರತ್ಯಯದ್ದು, ಮನಸ್ಸಿನ ಆಲೋಚನೆ ಅಂತ. ಇಲ್ಲಿ ಎರಡು ಚಿತ್ರಗಳಿವೆ. ನಮ್ಮ ಮನೆಯ ಚಿತ್ರ, ಮನೆಯಿಂದನೇ ಚಿತ್ರ ತೆಗೆದಿರೋದು. ಒಂದು ಕಿಟಕಿ ಮೂಲಕ ತೋಟದ ಒಂದು ಚಿತ್ರ, ತೋಟ ಕಾಣ್ತಾ ಇದೆ, ಕಂಬಿಗಳು ಕಾಣ್ತಾ ಇದೆ, ಆದ್ರೆ ಗಾಜು ಕೂಡ ಇದೆ ಅಲ್ಲಿ. ಕಿಟಕಿಯ ಆ ಕಂಬಿಗಳ ಹಿಂದೆ ಗಾಜಿದೆ. ಗಾಜಿದೆ ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿದೆ, ಪಾರದರ್ಶಕವಾಗಿದೆ. ಅದು ದೃಷ್ಟಿಯನ್ನ, ಅದರ ಹಿಂದೆ ಇರುವಂತಹ ದೃಶ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ, ಯಾವುದೇ ಅಡ್ಡಿ ಅಡಚಣೆ ಮಾಡೋದಿಲ್ಲ. ಅದೇ ಅದರ ಕೆಳಗಿರುವ ಚಿತ್ರ ನೋಡಿ, ಗ್ರೌಂಡ್ ಗ್ಲಾಸ್ ಅಂತೀವಿ ಆಂಗ್ಲ ಭಾಷೆಯಲ್ಲಿ. ಕನ್ನಡದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಎನಿವೇ ಇಟ್ ಇಸ್ ಆಲ್ ರೈಟ್. ಅದರ ಹಿಂದೆ ಕೂಡ ವಸ್ತು ಇದೆ, ಒಂದು ಡಬ್ಬ ಇದೆ, ಅದರ ಹಿಂದೆ ಇನ್ನೊಂದು ಕಿಟಕಿ ಇದೆ. ಆದ್ರೆ ಈ ಕೆಳಗಿನ ಗಾಜಿನ ಹಿಂದೆ ಇರ್ತಕ್ಕಂಥ ಚಿತ್ರ, ವಸ್ತುಗಳೇನಿದೆ ಅವೆಲ್ಲವೂ ಮಂಜಾಗಿದೆ. ಅಂದ್ರೆ ಅದು ಅಪಾರದರ್ಶಕ. ಇಟ್ ಈಸ್ ನಾನ್ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್. ಅದರ ಹಿಂದೆ ಇರುವ ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ. ನಮ್ಮ ಚೇತನಕ್ಕೂ ಅದೇ ಪರಿಸ್ಥಿತಿ. ಶುದ್ಧವಾದ ಚೇತನ ಶುದ್ಧವಾಗಿರುತ್ತೆ, ಆದ್ರೆ ಅದರ ಮುಂದಿನ ಪರದೆ ಮನಸ್ಸು ಮಂಜಾಗಿ ತೋರ್ಸತ್ತೆ. ಯಾವುದನ್ನ? ಸತ್ಯವನ್ನ ಮಂಜಾಗಿ ತೋರ್ಸತ್ತೆ. ಸತ್ಯ ಅಂದ್ರೆ ಏನು? ಸತ್ಯದ ಮೂಲವನ್ನ ವಸ್ತುವಾಗಿ ತೋರಿಸುತ್ತೆ. ಸತ್ಯದ ಮೂಲವನ್ನ
ನಾಮವಾಗಿ ತೋರಿಸುತ್ತೆ. ನಾಮವಿಲ್ಲದ, ರೂಪವಿಲ್ಲದ ಆ ಶಕ್ತಿಯನ್ನ ನಾಮ ತುಂಬಿ ತೋರಿಸುತ್ತೆ, ರೂಪ ತುಂಬಿ ತೋರಿಸುತ್ತೆ. ಆವಾಗ ನಮಗೆ ನಾಮ ರೂಪ ಕಾಣುತ್ತೆ ಹೊರತು ಅದರ ಅದರ ಜೊತೆಗಿರುವ ಚೈತನ್ಯ, ಚೇತನ ಕಾಣೋದಿಲ್ಲ. ಅದಕ್ಕೆ ದೇರ್ ಇಸ್ ಅ ಮಿಕ್ಸ್ ಅಪ್ ಬಿಟ್ವೀನ್ ಪುರುಷ ಅಂಡ್ ಪ್ರಕೃತಿ. ನಾಟ್ ಮಿಕ್ಸ್ ಅಪ್, ಅ ಯೂನಿಯನ್. ಅ ಯೂನಿಯನ್ ಬಿಟ್ವೀನ್ ಪುರುಷ ಅಂಡ್ ಪ್ರಕೃತಿ. ಪುರುಷ ಪ್ರಕೃತಿಯ ಸಂಯೋಗ ಆಗಿದೆ, ಅದಕ್ಕೆ ಜೀವನ ಅಂತ ಹೇಳ್ತೀವಿ. ನಮ್ಮ ಜೀವನ ಏನು? ಪುರುಷ ಪ್ರಕೃತಿಯ ಸಂಯೋಗ. ಈ ಜೀವನ, ಈ ದೇಹ, ಮನಸ್ಸು, ಬುದ್ಧಿ ಯಾರಿಗೆ ಸೇರಿದ್ದು? ಪ್ರಕೃತಿಗೆ ಸೇರಿದ್ದು. ಮತ್ತೆ ಇದರ ಹಿಂದೆ ಆಲೋಚನಾ ಶಕ್ತಿ ಕೊಡುವಂತಹ ಒಂದು ಇಂಧನ, ಒಂದು ಚೈತನ್ಯ ಯಾವುದು? ಅದು ಪುರುಷನಿಗೆ ಸೇರಿದ್ದು. ಈ ಉಸಿರಾಟವನ್ನ ಜರುಗಿಸ್ತಾ ಇರೋ ಶಕ್ತಿ ಯಾವುದು? ಪುರುಷ. ಕಣ್ಣಿಗೆ ದೃಷ್ಟಿ ಕೊಡುವಂತಹ ಶಕ್ತಿ ಯಾವುದು? ಪುರುಷ. ಸೊ ಪ್ರಾಣಶಕ್ತಿಯಾಗಲಿ, ಇಂದ್ರಿಯ ಚೇತನವಾಗಲಿ, ಮನಸ್ಸಿನ ಆಲೋಚನೆಗಳ ಹಿಂದೆ ಇರ್ತಕ್ಕಂಥ ಬುದ್ಧಿಶಕ್ತಿಯಾಗಲಿ, ಅದೆಲ್ಲವೂ ಪುರುಷನಿಗೆ ಸ್ವತ್ತು. ಆ ಶಕ್ತಿ ಪುರುಷನದ್ದು. ಉಪಕರಣ ಪ್ರಕೃತಿದು. ಜೀವನ ಅನ್ನೋದೇನು? ಪುರುಷ ಪ್ರಕೃತಿಯ ಮಿಲನ. ಪುರುಷ ಒಂದೇ ಇದ್ರೆ ಜೀವನ ಆಗೋದಿಲ್ಲ, ಪ್ರಕೃತಿ ಒಂದೇ ಇದ್ರೆ ಅದು ಜೀವನ ಆಗೋದಿಲ್ಲ. ಜೀವನ, ಜನ್ಮ ಅಂತಂದ್ರೆ ಪುರುಷ ಪ್ರಕೃತಿ ಒಟ್ಟಿಗೆ ಸೇರಿದಾಗ ಈ ವ್ಯಕ್ತಿ ನಿರ್ಮಾಣ ಆಗುತ್ತೆ. ಈ ವ್ಯಕ್ತಿಯೊಂದಿಗೆ ವ್ಯಕ್ತಿಯ ಸುತ್ತಮುತ್ತಲು ಇರ್ತಕ್ಕಂಥ ಜಗತ್ತು ನಿರ್ಮಾಣ ಆಗುತ್ತೆ. ಸೊ ಪುರುಷ ಪ್ರಕೃತಿಯ ಸಂಯೋಗದಿಂದ ಜೀವ ಉತ್ಪತ್ತಿ ಆಗತ್ತೆ, ಜಗತ್ತು ಉತ್ಪತ್ತಿ ಆಗತ್ತೆ ಒಟ್ಟೊಟ್ಟಿಗೆ. ಆದರೆ ನಮಗೆ ಏನಾಗ್ತಾ ಇದೆ ಇವಾಗ? ಜಗತ್ತು ನಾಮರೂಪದಿಂದ ಕೂಡಿ ಅದರ ನಾಮರೂಪ ಮಾತ್ರ ಅನುಭವ ಆಗೋದ್ರಿಂದ ನಮಗೆ ನೋಡುವ ಶಕ್ತಿ ಅಶುದ್ಧವಾಗಿ ತಿರುಗಿದೆ. ಶುದ್ಧವಾಗಿ ನೋಡೋದಿಕ್ಕೆ ಆದ್ರೆ ಜಗತ್ತು ಅದು ಬ್ರಹ್ಮನ್ನಿನ ಒಂದು ಪ್ರತಿರೂಪ ಅಂತ ಗೊತ್ತಾಗತ್ತೆ. ಹಾಗಾಗಿ ನಮಗೆ ಮಂಜಾಗಿ ಕಾಣ್ತಾ ಇರೋದು ಯಾಕೆ ಅಂದ್ರೆ, ನಮ್ಮ ಮನಸ್ಸಿನ ಆಲೋಚನೆಗಳ ಮುಖಾಂತರ ಜಗತ್ತನ್ನ ನೋಡೋದ್ರಿಂದ ಅಥವಾ ಜಗತ್ತನ್ನ ಅನುಭವಿಸ್ತಾ ಇರೋದ್ರಿಂದ, ಮತ್ತೆ ಜಗತ್ತನ್ನ ನನ್ನನ್ನ ಮನಸ್ಸಿನ ಮೂಲಕ ಅಥವಾ ಬುದ್ಧಿಯ ಮೂಲಕ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋದ್ರಿಂದ. ಇವಾಗ ನಮ್ಮ ಸೆಲ್ ಫೋನಿಗೆ ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆದ್ರೆ, ಲ್ಯಾಪ್ಟಾಪಿಗೆ ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆದ್ರೆ ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ನಮಗೆ ವಾಯ್ಸ್, ಶಬ್ದ, ಧ್ವನಿ ಸರಿಯಾಗಿ ಕೇಳಲ್ಲ, ಸ್ವಲ್ಪ ಕರ್ಕಶವಾಗಿ ಕೇಳಬಹುದು. ಅಥವಾ ಎಲ್ಲೋ ಸಿಗ್ನಲ್ ಕಮ್ಮಿಯಾಗಿ ತೋರ್ಬಹುದು. ಸಿಗ್ನಲ್ಲು ಬಲವಾಗೇ ಇರುತ್ತೆ, ಮೊಬೈಲ್ ಸಿಗ್ನಲ್ಲು. ಆದ್ರೆ ಅದನ್ನ ಹಿಡಿದು ಎತ್ತಿ ಶ್ರೋತೃಗೆ ಕೊಡುವಂತಹ ಶಕ್ತಿ ಸ್ವಲ್ಪ ದುರ್ಬಲವಾಗಿ ಆಗತ್ತೆ, ಬ್ಯಾಟ್ರಿ ಶಕ್ತಿ ಕಮ್ಮಿ ಇದ್ರೆ, ಬ್ಯಾಟ್ರಿ ಚಾರ್ಜ್ ಕಮ್ಮಿ ಇದ್ರೆ. ಹಾಗೆ ಕೂಡ ನಮ್ಮ ಪುರುಷ ಶುದ್ಧ, ಚೇತನ ಶುದ್ಧ, ಅದು ಅಮಿತ, ಅದು ಸದಾ ಶಕ್ತ. ಆದ್ರೆ ಮನಸ್ಸಿನ ಮುಖಾಂತರ ಜಗತ್ತನ್ನ ಕಾಣುವಾಗ ಅದು ಪಾರದರ್ಶಕವಾಗಿರದೆ ಮನಸ್ಸು ಅಶುದ್ಧವಾಗಿ ಆಲೋಚನೆಗಳ ಮೂಲಕ ತುಂಬಿದ್ದೇ ಆದ್ರೆ ಜಗತ್ತು, ಅನುಭವ ಮತ್ತು ತಿಳುವಳಿಕೆ ಎರಡೂ ಮಂಜಾಗಿ ಕಾಣುತ್ತೆ. ಮಂಜಾಗಿ ಕಾಣೋದರ ಅನುಭವ ಏನು? ಸತ್ಯ
ಸತ್ಯವು, ಚೇತನವು ಜಡ ಅಂತ ಪರಿಗಣಿಸೋದು, ಆತ್ಮ ಅನಾತ್ಮ ಅಂತ ನೋಡೋದು, ನಿತ್ಯ ಅನಿತ್ಯ ಅಂತ ತೋರೋದು, ಹಾಗೆ ಅನಿತ್ಯವು ನಿತ್ಯವಾಗಿ ತೋರೋದು, ಉಲ್ಟಾ ಸೀದಾ ಆಗೋದು. ನಮ್ಮ ತಲೆ ಕೆಳಗಡೆ ನಿಂತ್ಕೊಂಡು ಜಗತ್ತನ್ನ ನೋಡಿದ ಹಾಗೆ ಎಲ್ಲ ಉಲ್ಟಾ ಸೀದಾ ಕಾಣುತ್ತೆ. ಯಾವುದು ಸತ್ಯವೋ ಅದು ಅಸತ್ಯ ಅಂತ ತೋರುತ್ತೆ, ಯಾವುದು ಸತ್ಯವೋ ಅದು ಅಸತ್ಯ ಅಂತ ತೋರುತ್ತೆ. ಹಾಗೆ ಯಾವುದು ನಿತ್ಯವೋ ಅದು ಅನಿತ್ಯವಾಗಿ ಕಾಣುತ್ತೆ, ಯಾವುದು ಅನಿತ್ಯವೋ ಅದು ನಿತ್ಯ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ. ಸೊ ಅನುಭವ, ತಿಳುವಳಿಕೆ ಎರಡು ಉಲ್ಟಾ ಸೀದಾ ಆಗತ್ತೆ. ಯಾವ ದೃಷ್ಟಿಯಿಂದ? ಪುರುಷ, ಶುದ್ಧವಾದ ಪುರುಷನ ದೃಷ್ಟಿಯಿಂದ, ಚೇತನದ ದೃಷ್ಟಿಯಿಂದ. ಹಾಗಾಗಿ ನಾವು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮಹರ್ಷಿಗಳು ಹೇಳೋದು ಇದಕ್ಕೇನೆ. ಪುರುಷ ಪ್ರಕೃತಿಯ ಸಂಯೋಗದಿಂದ ಜೀವನ ಉತ್ಪತ್ತಿಯಾಗಿ ಶುದ್ಧವಾದ ಪುರುಷ ಅಶುದ್ಧವಾಗಿ ಕಾಣೋದ್ರಿಂದ, ಪ್ರತ್ಯಯದ ಮೂಲಕ ಕಾಣೋದ್ರಿಂದ ಎಲ್ಲವೂ ಮಲಿನದಿಂದ ತುಂಬಿದೆ. ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಡಿಸ್ಟಾರ್ಟೆಡ್. ದ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ ಅಂಡ್ ದ ಸೆಲ್ಫ್ have been distorted because of the opacity of the mind, and the opacity is caused by chitta vritti, the movement of thoughts in the mind. ಅದಕ್ಕೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದ ಪ್ರಾರಂಭದಲ್ಲೇ 2ನೇ ಸೂತ್ರವೇ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಏಕೈಕ ಉದ್ದೇಶ ಯೋಗದ, ಪತಂಜಲಿ ಮಹರ್ಷಿಗಳ ಯೋಗ, ಅಷ್ಟಾಂಗ ಯೋಗದ ಉದ್ದೇಶ ಚಿತ್ತವೃತ್ತಿ ನಿರೋಧ. ಅದಕ್ಕೆ ಅಷ್ಟಾಂಗ ಯೋಗಗಳನ್ನ ಬಿಡಿಸಿ ಹೇಳಿದ್ದಾರೆ. ಹಾಗಿರುವಾಗ ನಮಗೆ ಶುದ್ಧ ಮನಸ್ಸು ಮತ್ತೆ ಚಿತ್ತದ ವೃತ್ತಿ ಏನಿದೆ ಅಂದ್ರೆ, ಇದರಲ್ಲಿ ಅಮೃತ ಬಿಂದು ಉಪನಿಷತ್ ಏನ್ ಹೇಳುತ್ತೆ? ಮನಸ್ಸು 2 ರೀತಿಯಾಗಿ ವಿಂಗಡಿಸಬಹುದು. ಮನಸ್ಸು ಬೇಕಾದಷ್ಟು ರೀತಿ, ವೈಜ್ಞಾನ ಮನಃಶಾಸ್ತ್ರದಲ್ಲಿ ಬೇಕಾದಷ್ಟು ರೀತಿ ಹೇಳ್ತಾರೆ. ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್, ಎಚ್ಚರದ ಮನಸ್ಸು, ಸುಪ್ತ ಮನಸ್ಸು, ಕನಸಿನ ಮನಸ್ಸು ಅಂತ ಮನಃಶಾಸ್ತ್ರ ಬೇರೆ ಬೇರೆ ರೀತಿ ಹೇಳುತ್ತೆ. ವಿಜ್ಞಾನದಲ್ಲೂ ಕೂಡ ಲಾಜಿಕಲ್ ಮೈಂಡ್, ಆರ್ಟಿಸ್ಟಿಕ್ ಮೈಂಡ್, ರೀಸನಿಂಗ್ ಮೈಂಡ್ ಅಂತ ಇನ್ನೊಂದು ರೀತಿ ವಿಂಗಡಿಸ್ತಾರೆ. ಆದ್ರೆ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಮನಸ್ಸನ್ನ 2 ರೀತಿ ವಿಂಗಡಿಸೋದು, 2 ರೀತಿ ನೋಡೋದು. ಒಂದು ಶುದ್ಧ ಮನಸ್ಸು, ಇನ್ನೊಂದು ಅಶುದ್ಧ ಮನಸ್ಸು. ಆದ್ರಿಂದ ಅಮೃತ ಬಿಂದು ಉಪನಿಷತ್ ಏನ್ ಹೇಳುತ್ತೆ? ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂ ಚ ಅಶುದ್ಧಮೇವ ಚ. ಮನಸ್ಸು 2 ರೀತಿಯಾಗಿ ನೋಡಬಹುದು. ದ್ವಿವಿಧಂ ಪ್ರೋಕ್ತಂ, 2 ರೀತಿಯಾಗಿ ತಿಳಿದುಕೊಳ್ಬಹುದು. ಶುದ್ಧಂ ಚ ಅಶುದ್ಧಮೇವ ಚ. ಒಂದು ಶುದ್ಧವಾದ ಮನಸ್ಸು, ಮತ್ತೊಂದು ಅಶುದ್ಧವಾದ ಮನಸ್ಸು. ಅದು ಯಾವುದು ಶುದ್ಧ ಯಾವುದು ಅಶುದ್ಧ ಅಂತ 2ನೇ ಸಾಲಿನ ಶ್ಲೋಕದಲ್ಲೇ ಹೇಳ್ಬಿಡ್ತಾರೆ. ಅಶುದ್ಧಂ ಕಾಮ ಸಂಕಲ್ಪಂ, ಆಸೆಯ ಆಲೋಚನೆ ತುಂಬಿದ ಮನಸ್ಸೇ ಅಶುದ್ಧ. ಸಂಕಲ್ಪ ಅಂದ್ರೆ ಯೋಚನೆಗಳು ಅನ್ನೋ ದೃಷ್ಟಿಯಿಂದ ತೆಗೆದುಕೋಬಹುದು. ಕಾಮ ಸಂಕಲ್ಪಂ, ಆಸೆ ತುಂಬಿದ ಮನಸ್ಸು, ಆಸೆಗಳ ಆಲೋಚನೆ ತುಂಬಿದ ಮನಸ್ಸು ಅಶುದ್ಧ. ಶುದ್ಧಂ ಕಾಮವರ್ಜಿತಂ, ಆಸೆ ಆಲೋಚನೆಗಳ ರಹಿತವಾದ ಮನಸ್ಸು ಶುದ್ಧವಾದದ್ದು ಅಂತ.
ಇವೆರಡನ್ನ ಜೋಡಿಸಿ ನೋಡೋಣ. ಶುದ್ಧವಾದ ಮನಸ್ಸು, ಚಿತ್ತದ ವೃತ್ತಿ, ಯೋಗ ಚಿತ್ತವೃತ್ತಿ ನಿರೋಧ ಅನ್ನೋ ಪತಂಜಲಿ ಮಹರ್ಷಿಗಳ ಒಂದು ಮೂಲ ಅಷ್ಟಾಂಗ ಯೋಗದ ಉದ್ದೇಶ. ಇವೆರಡನ್ನ ನೋಡಿಸಿದ್ರೆ ಇವಾಗ ಮಾಮೂಲಾಗಿರ್ತಕ್ಕಂಥ ಮನಸ್ಸು, ವೃತ್ತಿಯಿಂದ ತುಂಬಿದಂತಹ ಮನಸ್ಸು ಅಶುದ್ಧವಾದದ್ದು, ವೃತ್ತಿ ಶಮನವಾದಂತಹ ಮನಸ್ಸು, ಮೌನವಾದಂತಹ ಮನಸ್ಸು ಶುದ್ಧವಾದದ್ದು ಅಂತ ನಾವು ಇದರಿಂದ ತಿಳ್ಕೋಬಹುದು. ಆದ್ರೆ ಇದು ತಾತ್ವಿಕವಾಗಿ ಸಿದ್ಧಾಂತದಲ್ಲಿ ಇದನ್ನ ತಿಳ್ಕೊಳ್ಳೋದು ಒಂದು ಭಾಗ. ಆದರೆ ಇದನ್ನ ಸಾಧಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ತಕ್ಷಣ ನಮ್ಮ ತಾರ್ಕಿಕ ಮನಸ್ಸಿಗೆ ಮೂಡೋದು ಸಹಜ. ಅದರಿಂದ ಇದನ್ನ ಸಾಧಿಸೋದು ಹೇಗ್ ಮಾಡ್ಬೇಕು? ಅದಕ್ಕೆ ಪತಂಜಲಿ ಮಹರ್ಷಿಗಳು 8 ಹಂತವನ್ನ ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಯೋ ಅಷ್ಟಾಂಗಾನಿ ಅಂತ. 2ನೇ ಪಾದದ ಸಾಧನಾ ಪಾದದ 19ನೇ 18ನೇ ಶ್ಲೋಕ. 2ನೇ ಪಾದ 28ನೇ ಶ್ಲೋಕ, 28ನೇ ಸೂತ್ರ, 29ನೇ ಸೂತ್ರ. ಸೊ ಹೀಗಾಗಿ ಇದು ಅಷ್ಟಾಂಗ 8 ಹೆಜ್ಜೆಗಳನ್ನ ಅವರು 8 ಅಂಗಗಳನ್ನ ಸೇರಿಸಿ ತೋರ್ಸ್ಕೊಟ್ಟಿದ್ದಾರೆ ಪಾಲಿಸೋದಕ್ಕೆ. ಇವೆಲ್ಲವೂ ಸಾಧನ ಮಾರ್ಗ. ಯಾಕೆ? ಒಂದೇ ಒಂದು ಗುರಿಗೆ, ಚಿತ್ತ ವೃತ್ತಿ ನಿರೋಧ. ಆ ಚಿತ್ತವೃತ್ತಿ ನಿರೋಧ ಏನ್ ಮಾಡಿಸುತ್ತೆ? ವೃತ್ತಿ ಸಾರೂಪ್ಯಂ ಇತರತ್ರ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ಅಂತ. ಚಿತ್ತ ವೃತ್ತಿ ನಿರೋಧವಾದರೆ, ಮನಸ್ಸು ಮೌನವಾದರೆ, ಮನಸ್ಸು ತನ್ನ ಮೂಲ ಸ್ವರೂಪದಲ್ಲಿ ನೆಲೆಸುತ್ತೆ ಅಂತ. ಎಲ್ಲಿ ವೃತ್ತಿ ಇರುತ್ತೋ, ಎಲ್ಲಿವರೆಗೆ ವೃತ್ತಿ ಇರುತ್ತೋ ಮನಸ್ಸಿನಲ್ಲಿ, ಅಂದ್ರೆ ಆಲೋಚನೆಗಳು ಜರುಗ್ತಾ ಇರುತ್ತೋ, ಅದರ ಕಾರ್ಯಾಚರಣೆ ಇರುತ್ತೋ, ಅದು ಮನಸ್ಸು ವೃತ್ತಿಯ ರೂಪವನ್ನ ತಾಳುತ್ತೆ. ಮನಸ್ಸು ಚಿತ್ತವೃತ್ತಿ ನಿರೋಧವಾದಾಗ, ಅಂದ್ರೆ ಮನಸ್ಸು ಮೌನವಾದಾಗ, ಮನಸ್ಸು ತನ್ನ ನಿಜ ಸ್ವರೂಪದಲ್ಲಿ ನೆಲೆಸುತ್ತೆ. ನಿಜ ಸ್ವರೂಪ ಏನು? ಮನಸ್ಸಿನ ನಿಜ ಸ್ವರೂಪ ಏನು? ಮನಸ್ಸಿನ ಮೂಲ ಏನು? ಚೇತನ, ಕಾನ್ಷಿಯಸ್ನೆಸ್. ಅಂದ್ರೆ ಮನಸ್ಸು ಬಹಿರ್ಮುಖವಾಗಿರದೆ ತನ್ನ ಸ್ಥಾನದಲ್ಲಿ, ತನ್ನ ನಿಲಯದಲ್ಲಿ, ತನ್ನ ನಿಲಯವಾದಂಥ ಕಾನ್ಷಿಯಸ್ನೆಸ್ ಅಥವಾ ಪುರುಷನಲ್ಲಿ ತಾನು ಹೋಗಿ ನೆಲೆಸುತ್ತೆ. ಅಂದ್ರೆ ತನ್ನ ನಿಜ ಸ್ವರೂಪದಲ್ಲಿ ತಾನು ನಿಂತ್ಕೊಳ್ಳುತ್ತೆ ಅಂತ. ಸೊ ಇದರಲ್ಲಿ ಮತ್ತೆ 2ನೇ ಪಾದದ 28ನೇ ಶ್ಲೋಕದಲ್ಲಿ ಅವರು ಚೆನ್ನಾಗಿ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಯಮ ಯೋಗಾಂಗಾನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿರಾ ವಿವೇಕ ಖ್ಯಾತೆ ಅಂತ. ಇದೇ ಯೋಗದ ಮೂಲ ಉದ್ದೇಶ. ಯೋಗಾಂಗಾನುಷ್ಠಾನ, ಯೋಗದ ಅಭ್ಯಾಸ, ಅನುಷ್ಠಾನ, ಅಂಗಗಳು, ಅಷ್ಟಾಂಗಗಳ ಅಭ್ಯಾಸ, ಅನುಷ್ಠಾನ ಮಾಡೋದು ಯಾಕೆ? ಅಶುದ್ಧಿ ಕ್ಷಯೇ, ಮಲಿನವನ್ನ ಕ್ಷಯಗೊಳಿಸೋದಿಕ್ಕೆ. ಮಲಿನ ಕ್ಷಯಗೊಳಿಸಿದಾಗ ಅಂದ್ರೆ ಮನಸ್ಸು ನಿರ್ಮಲವಾದಾಗ ಏನಾಗತ್ತೆ? ವಿವೇಕ ಖ್ಯಾತೆ, ವಿವೇಕದ ಬೆಳಕಿನಿಂದ ಜ್ಞಾನ ದೀಪ್ತಿರ, ಜ್ಞಾನ
ಬೆಳಕು ಹೊಳೆಯತ್ತೆ ಮನಸ್ಸಿನಲ್ಲಿ. ಇದು ನೋಡಿ, ಇದು ತುಂಬಾ ಮುಖ್ಯವಾದಂತಹ ವಿಚಾರ. ಮನಸ್ಸು ವೃತ್ತಿ ತುಂಬಿಕೊಂಡಿದ್ರೆ, ಅಶುದ್ಧವಾಗಿದ್ರೆ, ಅಶುದ್ಧಿಗಳ ಕ್ಷಯವಾಗದಿದ್ದರೆ, ಮನಸ್ಸಿನಲ್ಲಿ ವೃತ್ತಿ ತುಂಬಿಕೊಂಡಿದ್ರೆ ಏನು ಹೊಳೆಯತ್ತೆ? ಮನಸ್ಸಿನಲ್ಲಿ ಏನು ಪ್ರಜ್ವಲಿಸತ್ತೆ? ಅಲ್ಪ ಸ್ವಲ್ಪ ಪ್ರೀತಿ ಕರುಣೆ ಪ್ರಜ್ವಲಿಸತ್ತೆ, ಆವಾಗ ತೋರತ್ತೆ ನಮ್ಗೆ, ಇಲ್ಲದೆ ಇರಲ್ಲ. ಆದ್ರೆ ಬಹುತೇಕ ನಮ್ಮ ಮನಸ್ಸಿನಲ್ಲಿ ಏನು ಹೊಳೆಯತ್ತೆ, ಏನು ಪ್ರಜ್ವಲಿಸತ್ತೆ? ಕೋಪ, ತಾಪ, ಉದ್ವೇಗ, ಆತಂಕ, ಪೈಪೋಟಿತನ, ಸ್ಪರ್ಧೆ, ಅಲ್ಲಲ್ಲಿ ಸ್ವಲ್ಪ ಸಹಕಾರ, ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ಮಮಕಾರ, ಮಮತೆ ಎದ್ದೆದ್ದ ಆವಾಗ ಹನಿ ಹನಿಯಾಗಿ ತೋರುತ್ತೆ. ಆದರೆ ಎತ್ತಿ ಕಾಣೋದು ಜಗತ್ತಿನ ಒಡನಾಟದಿಂದ ಇವೆಲ್ಲ ನಕಾರಾತ್ಮಕ ಚಿಂತನೆಗಳು, ಭಾವನೆಗಳು. ಆದ್ರಿಂದ ಎಲ್ಲಿ ನಮಗೆ ಯಾವ ರೀತಿಯ ಅನುಭವ ಆಗತ್ತೆ, ಅದು ನಮ್ಮ ಮನಸ್ಸಿನ ಶುದ್ಧತೆ ಅಥವಾ ಅಶುದ್ಧತೆಯ ಹಂತವನ್ನ ತೋರಿಸುತ್ತೆ. ಸಂಪೂರ್ಣವಾಗಿ ಶುದ್ಧವಾದ ಮನಸ್ಸು ಜ್ಞಾನ ದೀಪ್ತಿರ, ಜ್ಞಾನವನ್ನ ಹೊಳೆದು ತೋರಿಸುತ್ತೆ. ಎಲ್ಲಿ? ಶುದ್ಧವಾದ ಮನಸ್ಸಿನಲ್ಲಿ. ಮನಸ್ಸೇ ಅಜ್ಞಾನಕ್ಕೆ ಕಾರಣ, ಆದರೆ ಅದನ್ನ ಸರಿಯಾಗಿ ಉಪಯೋಗಿಸಿದ್ರೆ ಮನಸ್ಸೇ ಜ್ಞಾನಕ್ಕೆ ದಾರಿದೀಪ ಅಂತ. ಮನಸ್ಸು ಜ್ಞಾನವನ್ನ ತಡೆ ಹಿಡಿಬಹುದು, ಇಲ್ಲವ ಜ್ಞಾನಕ್ಕೆ ದಾರಿದೀಪವಾಗಬಹುದು. ಯಾವಾಗ ಜ್ಞಾನವನ್ನ ಮಂಜಾಗಿ ತೋರ್ಸತ್ತೆ? ಯಾವಾಗ ಮನಸ್ಸಿನಲ್ಲಿ ಚಿತ್ತದ ವೃತ್ತಿ ಇರುತ್ತೋ ಅಲ್ಲಿವರೆಗೆ ಮನಸ್ಸು ಅಜ್ಞಾನಕ್ಕೆ ಅಡ್ಡವಾಗುತ್ತೆ, ಮಂಜಾಗಿ ತೋರಿಸುತ್ತೆ. ಯಾವಾಗ ಚಿತ್ತದ ವೃತ್ತಿ ನಿರೋಧವಾಗತ್ತೋ, ಶಮನ ಆಗತ್ತೋ, ಮನಸ್ಸು ಮೌನ ತಾಳಿದಾಗ ಅದು ಜ್ಞಾನಕ್ಕೆ ಒಂದು ಉಪಕರಣ, ಒಂದು ಸಲಕರಣೆ ಆಗುತ್ತೆ. ಅದಕ್ಕೆ ನೋಡಿ, ಹೊರಗಡೆ ಪ್ರಪಂಚದಲ್ಲಿ, ಪ್ರಪಂಚ ಅಂದ್ರೆ ಏನು, ಪ್ರಪಂಚದ ಅನುಭವ ಏನು, ಎಲ್ಲಿದೆ? ಅದು ನಮ್ಮ ಪರ್ಸೆಪ್ಷನ್ ಅಥವಾ ಇಂದ್ರಿಯಗಳ ಗ್ರಹಿಕೆಯ ಪ್ರಾರಂಭವಾದರೂ ಅಂತಿಮವಾಗಿ ವೃತ್ತಿಯಾಗಿ ಮನಸ್ಸಿನಲ್ಲಿ ನೆಲೆಸಿ ಅದು ನನ್ನ ಅನುಭವ ಅಂತ ಹೇಳ್ತಾರೆ. ಉದಾಹರಣೆಗೆ, ನಾನು ಯಾರನ್ನೋ ನೋಡ್ತೀನಿ, ತುಂಬಾ ಚಂದವಾಗಿ ಕಾಣ್ತಾರೆ. ಸೊ ಕಣ್ಣಿಗೆ ಆ ರೂಪ ಕಣ್ಣಿಗೆ ಹೀರ್ಕೊಂಡು ಆ ಕಣ್ಣಿನಿಂದ ಮನಸ್ಸಿನಲ್ಲಿ ಹೋಗಿ ಇವರು ಅಂದವಾಗಿದ್ದಾರೆ ಅನ್ನುವಂತಹ ಅನುಭವ, ಯೋಚನೆ ಮನಸ್ಸಿನಲ್ಲಿ ಮೂಡುತ್ತೆ. ಅಂದ್ರೆ ಆ ಅಂದದ ಮೂಲ, ಅಂದ ಹೋಗಿ ನೆಲೆಸೋದೆಲ್ಲಿ? ಮನಸ್ಸಿನ ವೃತ್ತಿಯಲ್ಲಿ. ಹಾಗೆ ಇದನ್ನ ವಿಸ್ತಾರ ಮಾಡ್ತಾ ಹೋಗೋಣ. ಪ್ರಪಂಚದ ಎಲ್ಲ ಅನುಭವಗಳು, ಇಂದ್ರಿಯಗಳ ಎಲ್ಲ ಗ್ರಹಿಕೆಗಳು ಹೋಗಿ ನೆಲೆಸೋದು ಚಿತ್ತದ ವೃತ್ತಿಯಾಗಿ. ಅದರಿಂದ ಪ್ರಪಂಚದ ಅನುಭವ ಏನು? ಚಿತ್ತದ ವೃತ್ತಿ, ವೈವಿಧ್ಯಮಯವಾದ ಚಿತ್ತದ ವೃತ್ತಿ. ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಕೋಟ್ಯಾಂತರ ಚಿತ್ತದ ವೃತ್ತಿ. ಹೌದಾ? ಸೊ ಆ ಪ್ರಪಂಚದ ಅನುಭವ. ಅದರಿಂದ ನಾವು ಮನಸ್ಸೆಲ್ಲ ವೃತ್ತಿ ತುಂಬಿಕೊಂಡಿರೋದ್ರಿಂದ, ಮನಸ್ಸಿನಲ್ಲೆಲ್ಲ ಯೋಚನೆ ತುಂಬಿಕೊಂಡಿರೋದ್ರಿಂದ ನಮಗೆ ಆತಂಕ, ದುಗುಡ, ಸ್ಟ್ರೆಸ್ಸು, ಸ್ಟ್ರೈನು, ಕೋಪ, ತಾಪ ಎಲ್ಲ ಬರುತ್ತೆ. ಅಲ್ಪ ಸ್ವಲ್ಪವಾಗಿ ಪ್ರೀತಿ ಪ್ರೇಮನೂ ಬರುತ್ತೆ. ಇದರಿಂದ ಮುಕ್ತವಾಗೋದು ಹೇಗೆ? ಎರಡು ಮಾರ್ಗ ಉಂಟು. ಒಂದು,
ಚಿತ್ತದ ಮೂಲಕ್ಕೆ ಹೋಗಬೇಕು. ಅಂದ್ರೆ ಮನಸ್ಸೇನು ಅಂತ ತಿಳ್ಕೋಬೇಕು, ಅದು ಜ್ಞಾನ ಮಾರ್ಗ. ಇಲ್ಲವೇ ವೃತ್ತಿಯನ್ನ ನಿಧಾನವಾಗಿ ಪಳಗಿಸ್ತಾ ಮನಸ್ಸನ್ನ ಪಳಗಿಸಿ ವೃತ್ತಿಯನ್ನ ಶಮನ ಮಾಡಬೇಕು. ಚಿತ್ತದ ವೃತ್ತಿಯಿಂದ ಚಿತ್ತದ ಮೌನಕ್ಕೆ ಮನಸ್ಸನ್ನ ತೆಗೆದುಕೊಂಡು ಹೋಗಬೇಕು. ಇದು ಯೋಗ ಮಾರ್ಗ. ಸೊ ಇದನ್ನೇ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇರೋದು. ಚಿತ್ತದ ವೃತ್ತಿ ಯಾಕೆ? ಯೋಗ ಯಾತಕ್ಕೆ? ಚಿತ್ತವೃತ್ತಿ ನಿರೋಧಕ್ಕೆ. ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಷ್ಟಾಂಗಗಳನ್ನು ಅಭ್ಯಾಸ ಮಾಡೋದು ಯಾಕೆ? ಅಶುದ್ಧಿ ಕ್ಷಯೇ, ಮಾಲಿನ್ಯವನ್ನ ತೆಗೆದುಹಾಕಕ್ಕೆ. ಆ ಮಾಲಿನ್ಯವನ್ನ ತೆಗೆದುಹಾಕೋ ಉದ್ದೇಶ ಏನು? ವಿವೇಕ ಎದ್ದೇಳಕ್ಕೆ. ಎಲ್ಲಿವರೆಗೆ ಮಾಲಿನ್ಯ ಇರುತ್ತೋ, ಚಿತ್ತದ ವೃತ್ತಿ ಜರುಗ್ತಾ ಇರುತ್ತೋ, ವಿವೇಕ ಮಲ್ಕೊಂಡಿರುತ್ತೆ. ಚಿತ್ತ ಮೌನವಾದಾಗ ವಿವೇಕ ಎದ್ದೇಳತ್ತೆ. ಆ ವಿವೇಕದಿಂದ ಜ್ಞಾನ ಹೊಳೆಯತ್ತೆ, ಬೆಳಗತ್ತೆ, ಪ್ರಜ್ವಲಿಸುತ್ತೆ. ಎಲ್ಲಿ? ಅದೇ ಮನಸ್ಸಿನಲ್ಲಿ. ಆದ್ರೆ ಮನಸ್ಸಿನ ಗುಣ ಬದಲಾಗಿದೆ. ವೃತ್ತಿಯ ಮನಸ್ಸು ಮೌನದ ಮನಸ್ಸಾಗಿದೆ. ಮೌನದ ಮನಸ್ಸಿನಲ್ಲೇ ಜ್ಞಾನ ಪ್ರಜ್ವಲಿಸೋದಕ್ಕೆ ಸಾಧ್ಯ. ಅದಕ್ಕೆ ಇಷ್ಟೆಲ್ಲ ವಿವರವಾಗಿ ಅಷ್ಟಾಂಗಗಳಾಗಿ ಪತಂಜಲಿ ಮಹರ್ಷಿಗಳು ಬಿಡಿಸಿ ತಮ್ಮ ಯೋಗ ಸೂತ್ರದಲ್ಲಿ ತಿಳಿಸಿದ್ದಾರೆ. ಯೋಗಾಂಗಾನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿರ ವಿವೇಕ ಖ್ಯಾತೆ ಅಂತ ಅಷ್ಟಾಂಗ ಯೋಗಗಳ ಅಭ್ಯಾಸದ ಮೂಲ ಉದ್ದೇಶ ಹೇಳಿದ್ದಾರೆ. ಸೊ ನಮಗೆ ಅಷ್ಟಾಂಗ ಯೋಗದ ಅಭ್ಯಾಸ ದೃಷ್ಟಿ ಚೆನ್ನಾಗಾಗಬಹುದು, ಆರೋಗ್ಯ ಸುಧಾರಿಸಬಹುದು, ಮನಸ್ಸಿಗೆ ಶಾಂತಿ ಸಿಗಬಹುದು. ಅವೆಲ್ಲ ಆಗೋದು ನಿಜ, ಆಗತ್ತೆ. ಬೇರೆ ಬೇರೆ ಪ್ರಮಾಣದಲ್ಲಿ ಆಗತ್ತೆ, ನಮ್ಮ ಶ್ರದ್ಧೆಗೆ ತಕ್ಕಂತೆ. ಆದರೆ ಮೂಲವಾಗಿ ಅಶುದ್ಧಿ ಕ್ಷಯವೇ ಅದರ ಮೂಲ ಉದ್ದೇಶ ಅನ್ನೋದು ಇಲ್ಲಿ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೇ ಶ್ಲೋಕನ ನಾವು ಇಲ್ಲಿ ನೋಡೋಣ. ಅಶುದ್ಧಿ ಕ್ಷಯ ಅಂದ್ರೆ ಏನಾಗ್ತಾ ಇದೆ? ಇಲ್ಲಿ ಮೂಡಿಸಿರೋ ಚಿತ್ರದಲ್ಲಿ ಇದಕ್ಕೊಂದು ಉದಾಹರಣೆ ಉಪಮೇಯ ತೆಗೆದುಕೊಳ್ಳೋದಾದ್ರೆ, ಒಂದು ಸರೋವರ, ದೊಡ್ಡ ಸರೋವರ, ತಿಳಿಯಾದ ನೀರು, ಮಣ್ಣಿಲ್ಲ, ಅಲೆಗಳಿಲ್ಲ, ತಿಳಿಯಾದ ಸ್ಥಿರವಾದ ನೀರಿನಲ್ಲಿ ಏನಾಗ್ತಾ ಇದೆ? ಎಲ್ಲಾ ವಸ್ತುಗಳು, ಪ್ರಕೃತಿಯ ಎಲ್ಲಾ ವಸ್ತುಗಳು ಸರಿಯಾಗಿ ಪ್ರತಿಬಿಂಬಿಸ್ತಾ ಇದೆ. ಅದೇ ಯಾರಾದ್ರೂ ಒಬ್ರು ಬಂದು ಕಲ್ಲೆಸಿದ್ರೆ ಅವಾಗ ಏನಾಗತ್ತೆ? ಆ ನೀರು ನಿಶ್ಚಲವಾದ ನೀರು ಅಲೆಯ ಚಂಚಲತೆಯಿಂದ ಆ ಪ್ರತಿಬಿಂಬ ಅಲ್ಲಾಡತೊಡಗತ್ತೆ. The reflection becomes distorted in a wavy water, in a water filled with ripples. ಅದೇ ರೀತಿ ಇನ್ನೊಂದು ರೀತಿ ತೆಗೆದುಕೊಂಡ್ರೆ, ನಮ್ಮ ಆ ನೀರಿಗೆ ಯಾರಾದ್ರೂ ಮಣ್ಣಿರ್ಚಿ ಹಾಕಿದ್ರೆ, ಒಂದು ಟ್ರಾಕ್ಟರ್ ಲೋಡ್ ಮಣ್ಣು ಹಾಕಿದ್ರೆ, ಆ ತಿಳಿಯಾದ ನೀರು ಮಣ್ಣು ತುಂಬಿಕೊಂಡಿದ್ದಾದ್ರೆ ಅವಾಗ ಏನಾಗುತ್ತೆ? ಗಿಡ ಮರ ಏನ್ ಪಕ್ಕದಲ್ಲಿ ಇದೆಯೋ ದಂಡೆ ಮೇಲೆ, ಬೆಂಚು, ಕಲ್ಲು, ಗಿಡ ಮರ, ಆಕಾಶ ಎಲ್ಲವೂ ತಮ್ಮ ಮೂಲ ಸ್ವರೂಪದಲ್ಲಿ ತೋರದೆ ಡಿಸ್ಟಾರ್ಟೆಡ್ ಆಗಿ, ಬೇರೆ ರೀತಿ ಕಲ್ಮಶವಾಗಿ ತೋರುತ್ತೆ. ಪ್ರಕೃತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಗಿಡ ಮರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಇದ್ದದ್ದು ಇದ್ದ ಹಾಗೆ ಇದೆ.
ಆದರೆ ಮೊದಲನೆಯ ಸಲ ಮಾಡಿದ್ದೇನು, ನಿಶ್ಚಲವಾದ ನೀರಿಗೆ ಕಲ್ಲೆಸೆದು ಅಲೆಗಳು ಹೊರಬಂತು. ಆವಾಗ ಸ್ಥಿರವಾಗಿರ್ತಕ್ಕಂಥ ಗಿಡ ಮರ ಪ್ರತಿಬಿಂಬ ಚಲನೆಯಾಗಿ ತೋರ್ ಬಂತು. ಅದೇ ರೀತಿ ಕ್ಲೇಶ ತುಂಬಿದ ಕೊಳೆ ಕಸ ತುಂಬಿದ ನೀರು, ಅದರ ಬಣ್ಣ, ಯಾವುದು ಮೂಲ ವಸ್ತುವಿನ ಬಣ್ಣ ಸರಿಯಾಗಿ ತೋರದೆ ಬೇರೆ ರೀತಿಯಾಗಿ ತೋರ್ತೊಡಗಿತು, ವಿಕಾರವಾಗಿ ತೋರ್ತು. ಇದನ್ನೇ ನಮ್ಮ ಮನಸ್ಸಿಗೆ ಹೋಲಿಸಿ ನೋಡೋಣ. ಮನಸ್ಸಿನಲ್ಲಿ ಮೂಲವಾದ ಮೌನ ಮನಸ್ಸಿನಲ್ಲಿ ವೃತ್ತಿಯ ಚಲನೆ ಆದಾಗ ಏನಾಗುತ್ತೆ? ಎಲ್ಲವೂ ಅಲ್ಲಾಡಿದಂತೆ ಅಸ್ಥಿರವಾಗಿ ತೋರುತ್ತೆ. ಅದೇ ರೀತಿ ಮನಸ್ಸು ಕೆಟ್ಟ ಆಲೋಚನೆಗಳಿಂದ ತುಂಬಿದಾಗ ಜಗತ್ತೆಲ್ಲ ಕೆಟ್ಟದಾಗಿಯೇ ತೋರುತ್ತೆ. ಜಗತ್ತು ಕೆಟ್ಟದಾಗಿದೆಯಾ? ಜಗತ್ತು ಹೀಗೆ ಮೂಲ ಚೇತನ ಅಲ್ಲಾಡ್ತಾ ಇದೆಯಾ? ಮೂಲ ಚೇತನ ಒಳ್ಳೇದಾಗಿದೆಯಾ ಕೆಟ್ಟದಾಗಿದೆಯಾ? ಏನೂ ಬದಲಾವಣೆ ಇಲ್ಲ. ಆದ್ರೆ ಈ ಬದಲಾವಣೆ ಆಗ್ತಾ ಇರೋದೆಲ್ಲ ಮನಸ್ಸಿನ ಮಟ್ಟದಲ್ಲಿ. ಅದರಿಂದ ನೋಡಿ, ನಾವು ಮನಸ್ಸು ಎಷ್ಟು ಶುದ್ಧವಾಗಿ ಇಟ್ಕೋಬೇಕು ಅಂದ್ರೆ, ಇನ್ನೊಂದು ಉದಾಹರಣೆ ಕೊಡ್ಬೇಕಾದ್ರೆ, ನಾವೇನಾದ್ರೂ ಊಟ ಮಾಡ್ಬೇಕಾದ್ರೆ, ಆಹಾರ ಸೇವಿಸ್ಬೇಕಾದ್ರೆ ಗಲೀಜಾದ ತಟ್ಟೆಯಲ್ಲಿ ಆಹಾರ ಹಾಕಿ ತಿನ್ನೋದಿಕ್ಕೆ ಮನಸ್ಸು ಬರುತ್ತಾ ನಮಗೆ? ತಟ್ಟೆಯನ್ನ ನೀಟಾಗಿ ತೊಳೆದು ಅದನ್ನ ಟಿಶ್ಯೂ ಪೇಪರ್ನಲ್ಲಿ ನೀರೆಲ್ಲ ಒರೆಸಿ ಆಮೇಲೆ ಆಹಾರವನ್ನ ಬಡಿಸ್ಕೋತೀವಿ. ನಮ್ಮ ಮನಸ್ಸನ್ನು ಹಾಗೇ ತೊಳೆದು ಒರೆಸಿ ಅದನ್ನ ಇಟ್ಕೊಂಡ್ರೆ ಜ್ಞಾನ ಪ್ರಜ್ವಲಿಸುತ್ತೆ, ಸತ್ಯ ಬೆಳಗತ್ತೆ. ಮಿತವಾಗಿರುವಂಥ ಜೀವನದ ಅನುಭವ ಅಮಿತವಾಗಿ ಪೂರ್ಣವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ. ಅದೇ ಜಗತ್ತು, ಅದೇ ದೇಹ, ಅದೇ ಮನಸ್ಸು, ಅದೇ ಬುದ್ಧಿ, ಅದೇ ಮನೆ, ಅದೇ ಮಾರ್ಕೆಟ್ಟು, ಎಲ್ಲವೂ ಅದೇ. ಆದರೆ ಮನಸ್ಸು ನಿರ್ಮಲವಾದಾಗ ಎಲ್ಲವೂ ಪೂರ್ಣವಾಗಿ ಕಾಣತೊಡಗತ್ತೆ. ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿರ ವಿವೇಕ ಖ್ಯಾತೆ. ಇದು ಅಷ್ಟಾಂಗ ಯೋಗದ ಅಭ್ಯಾಸದ ಒಂದು ಉದ್ದೇಶ. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದೆ. ಇದರಲ್ಲಿ 2 ಮಾತ್ರ ತೆಗೆದುಕೊಳ್ಳೋಣ ಇವತ್ತು, ಯಮ ಮತ್ತೆ ನಿಯಮ. ಯಮ ಅಂದ್ರೆ ಏನು? ಪತಂಜಲಿ ಮಹರ್ಷಿಗಳು ಹೇಳೋದು 2ನೇ ಪಾದದ 30ನೇ ಶ್ಲೋಕದಲ್ಲಿ, ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ ಅಂತ. ಅಂದ್ರೆ ಯಾವುದರ 2 ರೀತಿ ನಾವು ಈ ವಿಚಾರವನ್ನ ತೆಗೆದುಕೋಬೇಕು. ಮನಸ್ಸನ್ನ ಚಿತ್ತದ ವೃತ್ತಿಯಿಂದ ಚಿತ್ತದ ಏಕಾಗ್ರತೆಗೆ ಬಂದು ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ಡ್ ಆಗಿ ತಂದು ಆಮೇಲೆ ಚಿತ್ತ ವಿಶಾಲತೆಗೆ ಮೂಡಿ ಆಮೇಲೆ ಚಿತ್ತದ ವೃತ್ತಿ ಅಲ್ಲಿಗೆ ತಂದು ನಿಲ್ಲಿಸ್ಬೇಕು. ಚಿತ್ತದ ವೃತ್ತಿಯ ನಿರೋಧಕ್ಕೆ ಮೌನ ಚಿತ್ತದಲ್ಲಿ ತಂದು ನಿಲ್ಲಿಸ್ಬೇಕು. ಆದ್ರಿಂದ ಯಾವ ಒಂದು ಕೃಷಿಯ ಉಪಮಯ ತೆಗೆದುಕೊಳ್ಳೋದಾದ್ರೆ, ಒಬ್ಬ ಕೃಷಿ ಮಾಡುವವನು ನೇಗಿಲೆಗಾರ ಏನ್ ಮಾಡ್ತಾನೆ? ಬೆಳೆ ಬಿತ್ತೋದಕ್ಕೆ ಮುಂಚೆ ಕಳೆ ಕೀಳ್ತಾನೆ. ಸುತ್ತಮುತ್ತಲ ತನ್ನ ಭೂಮಿಯಲ್ಲಿ ಏನೇನ್ ಕಳೆ ಇದೆಯೋ ಅದನ್ನೆಲ್ಲ ಕೀಳ್ತಾನೆ. ಸೊ ಚಿತ್ತದ ವೃತ್ತಿಗೆ ಕಾರಣವಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಚೋದನೆ ಕೂಡ ಅದನ್ನ ತೆಗೆದು ಹಾಕಬೇಕು.
ಆಮೇಲೆ ಬೀಜ ಬಿತ್ತೋದಿಕ್ಕೆ ಆ ಭೂಮಿ ಫಲವತ್ತಾಗಿರುತ್ತೆ. ಭೂಮಿಯನ್ನ ತಯಾರಿಸ್ಬೇಕಾದ್ರೆ ಬೀಜ ಬಿತ್ತೋದಿಕ್ಕೆ ಮೊದಲು ಕಳೆಯನ್ನ ಕೀಳ್ಬೇಕು. ಆದ್ರಿಂದ ಈ ಎಲ್ಲಾ ಯೋಗಗಳಿಗೂ ಅಷ್ಟೇ ಮೊದಲು ಯಮದಲ್ಲಿ ಏನ್ ಮಾಡ್ತಾರೆ, ಯಾವುದರಿಂದ ದೂರ ಇರಬೇಕು ಅನ್ನೋದು. ಕಾರಣ ಇಷ್ಟೇ, ಪ್ರತಿಯೊಂದು ಇಂದ್ರಿಯಗಳ ಪ್ರಚೋದನೆ ಕೂಡ ವೃತ್ತಿಗೆ ಕಾರಣ ಆಗುತ್ತೆ, ಮನಸ್ಸಿನ ವೃತ್ತಿಗೆ ಕಾರಣ ಆಗುತ್ತೆ. ಎವ್ರಿ ಸೆನ್ಸ್ ಪರ್ಸೆಪ್ಷನ್ ಲೀಡ್ಸ್ ಟು an oscillating mind, a moving thought in the mind. ಯಾವುದಾದ್ರೂ ಒಂದು ಇಂದ್ರಿಯಕ್ಕೆ ಸ್ಪರ್ಶ ಆದ್ರೆ ಮನಸ್ಸು ಅದನ್ನು ಗ್ರಹಿಸುತ್ತೆ, ಅದಕ್ಕೆ ರಾಗ ಅಥವಾ ದ್ವೇಷ ಮೂಡುತ್ತೆ. ಇದು ಬೇಕು ಅಥವಾ ಇದು ಬೇಡ ಅಂತ ಹೇಳುತ್ತೆ ರಾಗ ದ್ವೇಷ. ರಾಗ ದ್ವೇಷ ಮೂಡಿದ್ರೆ ಅದನ್ನ ನನ್ನದಾಗಿಸ್ಕೋಬೇಕು, ನನ್ನ ಸ್ವತ್ತಾಗಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಹೋಗುತ್ತೆ. ದ್ವೇಷವಾದ್ರೂ ಪ್ರಯತ್ನ, ಅದು ನನ್ನಿಂದ ದೂರ ಇಡಬೇಕು ಅಂತ, ದೂರದಲ್ಲಿ ಇಡ್ಬೇಕು ಅಂತ, ಹತ್ರ ತರಿಸ್ಕೋಬಾರ್ದು ಅಂತ ಅದಕ್ಕೂ ಪ್ರಯತ್ನ ಬೇಕು. ಯಾವ ವಸ್ತು ಅಥವಾ ಯಾವ ಸಂಬಂಧ ನನ್ನದಾಗಿ ಪಡ್ಕೋಬೇಕು ಅನ್ನೋದಕ್ಕೆ ಪ್ರಯತ್ನ ಬೇಕೋ, ಅದೇ ವಸ್ತು ಅಥವಾ ಅದೇ ಸಂಬಂಧ ನನಗ್ ಬೇಡವಾದರೆ ಅದನ್ನ ದೂರ ಇಡೋದಿಕ್ಕೂ ಅಷ್ಟೇ ಪ್ರಯತ್ನ ಅಥವಾ ಇನ್ನೂ ಹೆಚ್ಚಿನ ಪ್ರಯತ್ನ ಅಗತ್ಯ ಇದೆ. ಗಮನಿಸಿ ಬೇಕಾದ್ರೆ it requires effort to possess a certain object or to keep an object or a relationship at a distance. Otherwise, natural thing is for the two to come together in proximity. That's the nature of the world. ಆದ್ರಿಂದ ಇದರಲ್ಲಿ ಇಂದ್ರಿಯ ಪ್ರಚೋದನೆ ಯಾವ್ದನ್ನ ಮನಸ್ಸನ್ನ ತಳಮಳಗೊಳಿಸುತ್ತೋ, ವಾಟ್ ಎವರ್ ಮೇಕ್ಸ್ ದ ಮೈಂಡ್ ರೆಸ್ಟ್ಲೆಸ್ ಬಿಕಾಸ್ ಆಫ್ ಸೆನ್ಸ್ ಪರ್ಸೆಪ್ಷನ್, ವಿ ಹ್ಯಾವ್ ಟು ಕೀಪ್ ದ್ಯಾಟ್ ಅವೇ, ವಿ ಹ್ಯಾವ್ ಟು ಅವಾಯ್ಡ್ ಇಟ್. ಅದನ್ನ ನಾವು ದೂರ ಇಡಬೇಕು ಅಂತ. ಇದೇ ಯಮದ ಒಂದು ವ್ಯಾಖ್ಯಾನ. ಹಿಂಸೆಯಿಂದ ದೂರ ಇಡಬೇಕು ಅಂತ. ಹಿಂಸೆಯಿಂದ ದೂರ ಇಡಬೇಕು. ಅಹಿಂಸಾ ಅಂದ್ರೆ ಹಿಂಸೆಯಿಂದ ದೂರ ಇರಿ ಅಂತ. ಯಾಕೆ ಹಿಂಸೆಯಿಂದ ದೂರ ಇಡಬೇಕು? ಮೂಲತಃ ಒಂದು ಉದ್ದೇಶ ಏನು? ಅದರ ಹಿಂದೆ ಇರತಕ್ಕಂಥ ತತ್ವ ಏನು? ಮನುಷ್ಯ ಜಗತ್ನಲ್ಲಿ ಬಾಳಿ ಬದುಕ್ತಾನೆ. ನಿಜವಾಗಿಯೂ ಮನುಜನ ಮತ್ತೆ ಜಗತ್ತಿನ ನೊಂದಿಗಿನ ಸಂಬಂಧ ಬೇರೆ ಬೇರೆನಾ? ಮನುಷ್ಯ ಜಗತ್ತಿಗಿಂತ ಕ್ಯಾನ್ ಅ ಮ್ಯಾನ್ ಆರ್ ಎ ವುಮನ್ ಲಿವ್ ಆಸ್ ಅನ್ ಐಸೋಲೇಟೆಡ್ ಬೀಯಿಂಗ್? ಒಂದಕ್ಕೊಂದು ಒಡನಾಟ, ಪ್ರತಿಯೊಂದು ಜಗತ್ತಿನ ವಸ್ತುವು ಮತ್ತೊಂದು ಜಗತ್ತಿನ ವಸ್ತುವಿನೊಂದಿಗೆ ಅಥವಾ ಮತ್ತೊಂದು ಜೀವಿಯೊಂದಿಗೆ ಒಡನಾಟ ಸಂಬಂಧ ಹೊಂದಿಕೊಂಡೇ ಇದೆ. ಅದನ್ನ ಗುರುತಿಸಿದ್ರೆ ಅದಕ್ಕೆ ಹಾನಿ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ಅದರಿಂದ ಹಿಂಸೆಯಿಂದ ದೂರ ಇರಬೇಕು ಅಂದ್ರೆ ನಾವು ಜಗತ್ತಿನೊಂದಿಗೆ ಅಥವಾ ಇತರ ಜೀವಿಗಳೊಂದಿಗೆ ಆಳದಲ್ಲಿ ಇರ್ತಕ್ಕಂಥ ಅನ್ಯೋನ್ಯ ಸಂಬಂಧ, ಅಂದ್ರೆ ಪುರುಷನ ಏಕತ್ವ, the underlying unity at the level of consciousness, ಅದನ್ನ ಗುರುತಿಸಿದ್ರೆ ಹಿಂಸೆಯಿಂದ ದೂರ ಇರ್ತೀವಿ. ಮತ್ತೊಬ್ಬರಿಗೆ ಹಿಂಸೆ ಮಾಡಲ್ಲ. ಹಿಂಸೆ ಅಂದ್ರೆ ಕೇವಲ ದೈಹಿಕ ಹಿಂಸೆ ಅಂತ ಅನ್ಕೋಬಾರ್ದು. ಮಾನಸಿಕವಾಗಿ, ಬೌದ್ಧಿಕವಾಗಿ ಆದ್ರೂ ಕೆಟ್ಟ ಆಲೋಚನೆ ಬಂದು ಅವನಿಗೆ ಹಿಂಸೆ ಮಾಡಬೇಕು ಅನ್ನೋದು ಕೂಡ ಹಿಂಸೆನೇ ಯೋಗದ ದೃಷ್ಟಿಯಿಂದ. ಮನಸ್ಸು ಎಷ್ಟು ಪಕ್ವ ಆಗ್ತಾ ಹೋಗುತ್ತೋ ಹಿಂಸೆ ಕೂಡ ಅಷ್ಟೇ ಅತಿ ಸೂಕ್ಷ್ಮ ರೂಪದಲ್ಲಿ ತೋರ್ತಾ ಬರುತ್ತೆ. ಆದ್ರಿಂದ ಹಿಂಸೆ
ಇಂದ ದೂರ ಇರಬೇಕಾದ್ರೆ ಬುಡದಲ್ಲಿ ಇರ್ತಕ್ಕಂಥ ಐಕ್ಯತೆ, ಜಗತ್ತು ಮತ್ತೆ ಜೀವಿಗಳ ಐಕ್ಯತೆ, ಅದನ್ನ ಗುರುತಿಸಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ, ಜಗತ್ತಾಗ್ಲಿ, ಪರಿಸರ ಆಗ್ಲಿ ಅಥವಾ ಜೀವಿಗಳಿಗಾಗ್ಲಿ ನಾವು ಹಾನಿ ಉಂಟು ಮಾಡಲ್ಲ, ಹಿಂಸೆ ತಂದುಕೊಡಲ್ಲ. ಪರಿಸರವನ್ನ ಸಂರಕ್ಷಿಸ್ತೀವಿ, ವನ್ಯ ಜೀವಿಗಳನ್ನ ಸಂರಕ್ಷಿಸ್ತೀವಿ, ಸಹಬಾಳ್ವೆ, ಸಹಚಿಂತನೆ, ಸಹಕಾರದಲ್ಲಿ ಬಾಳನ್ನ ಜರುಗಿಸ್ತೀವಿ. ನಮ್ಮ ಬದುಕು ಸಹಕಾರ, ಸಹಯೋಗ, ಸಹಚಿಂತನೆ, ಸಮತ್ವದಿಂದ ಕೂಡಿರುತ್ತೆ. ಅದೇ ಹಿಂಸಾರಾಹಿತ್ಯದ ಒಂದು ಸ್ಥಿತಿ. ಅಸತ್ಯ ಯಾಕೆ ಪಾಲಿಸ್ಬೇಕು ಅಂದ್ರೆ ಸುಳ್ಳು ಹೇಳಬಾರದು ಅಂತ. ರಿಮೆಂಬರ್, ಇದೆಲ್ಲವೂ ಲೌಕಿಕ ದೃಷ್ಟಿಯಿಂದ ಹೇಳ್ತಾ ಇರೋದು, ಅಂದ್ರೆ ಅನುಷ್ಠಾನದ ದೃಷ್ಟಿಯಿಂದ ಹೇಳ್ತಾ ಇರೋದು. ಅಂದ್ರೆ ಇದು ಅಸತ್ಯ ಅಂದ್ರೆ ಆತ್ಮ ಅನಾತ್ಮದ ಸತ್ಯ ಅಸತ್ಯ ವಿವೇಕದಲ್ಲಿ ಈಗ ಹೇಳ್ತಾ ಇಲ್ಲ. ಹಿಂಸೆ ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿ ಮಟ್ಟದಲ್ಲಿ ಹೇಗೆ ಅದರಿಂದ ದೂರ ಇರಬೇಕು ಅಂತ. ಸುಳ್ಳಿನಿಂದ ಯಾಕೆ ದೂರ ಇರಬೇಕು ಅಂತ. ಸುಳ್ಳಿನಿಂದ ದೂರ ಇರಬೇಕು, ಹಿಂಸೆಯಿಂದ ಯಾಕೆ ದೂರ ಇರಬೇಕು ಅಂದ್ರೆ, ಮನಸ್ಸು ಮತ್ತೊಬ್ಬರಿಗೆ ಹಿಂಸೆ ಮಾಡಿದ್ರೆ ನನ್ನ ಮನಸ್ಸಿಗೆ ಹಿಂಸೆ ಆಗದೆ ಇರೋದಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಯಾಕೆಂದ್ರೆ ವಿ ಆರ್ ಆಲ್ ಕನೆಕ್ಟೆಡ್. ಅದರಿಂದ ಯಾವುದೋ ತಾತ್ಕಾಲಿಕವಾಗಿ ನಾನು ನನ್ನ ಮೇಲ್ಗೈ ತೋರಿಸಿದ್ದೇ ಆದ್ರೂ ಅಂತಿಮವಾಗಿ ನನ್ನ ಮನಸ್ಸಿಗೆ ಮತ್ತೊಬ್ಬರ ಹಿಂಸೆಯಿಂದ ನನ್ನ ಮನಸ್ಸಿಗೆ ಹಿಂಸೆ ಆಗತ್ತೆ. ನನ್ನ ಮನಸ್ಸಿಗೆ ಹಿಂಸೆ ಆದರೆ ನನ್ನ ಮನಸ್ಸು ಏನಾಗುತ್ತೆ? ವೃತ್ತಿಯಲ್ಲಿ ತೊಡಗುತ್ತೆ. ವೃತ್ತಿಯಲ್ಲಿ ತೊಡಗಿದ್ರೆ ಅದು ಅಶುದ್ಧವಾಗುತ್ತೆ. ಆದ್ರಿಂದ ಅಹಿಂಸೆ ಪಾಲಿಸೋದು ಚಿತ್ತವೃತ್ತಿ ನಿರೋಧದ ದೃಷ್ಟಿಯಿಂದ ಮೊದಲನೇ ಹೆಜ್ಜೆ. ಸುಳ್ಳು ಹೇಳೋದು, ಈವನ್ ವೈಟ್ ಲೈಸ್ ಹೇಳೋದು. ಸುಳ್ಳು ಹೇಳಿದ್ರೆ ಏನಾಗುತ್ತೆ? ಯಾಕೆ ಸುಳ್ಳು ಹೇಳಬಾರ್ದು? ಯಾಕೆ ಸುಳ್ಳಿನಿಂದ ದೂರ ಇರಬೇಕು? ಅಸತ್ಯ ಅಂತ ಹೇಳ್ತಾರೆ, ಸಾಧಾರಣವಾದ ಸುಳ್ಳು. ಅದರಿಂದ ಸುಳ್ಳಿನಿಂದ ಯಾಕೆ ದೂರ ಇರಬೇಕು? ಒಂದು ಮೂಲ ಇದೆ. ಸತ್ಯ, ನಿಜಾಂಶ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬಹುದು. ಆದ್ರೆ ಸುಳ್ಳಿಗೆ ಮತ್ತೊಂದು ಸುಳ್ಳಿನ ಆಸರೆ ಬೇಕೇ ಬೇಕು. ಅದಕ್ಕೆ ಹೇಳ್ತಾರಲ್ಲ, ಒಂದು ಸುಳ್ಳನ್ನ ಎತ್ತಿ ಹಿಡಿಯೋದಿಕ್ಕೆ ಸಾವಿರಾರು ಸುಳ್ಳು ಹೇಳ್ತಾ ಇರಬೇಕು. ಎಷ್ಟು ಸುಳ್ಳು ಹೇಳ್ತಾನೆ ಬಂದ್ರೆ ನಮ್ಮ ಮನಸ್ಸೇನಾಗುತ್ತೆ? ಮತ್ತೆ ವೃತ್ತಿಯಲ್ಲಿ ತೊಡಗತ್ತೆ. ಆದ್ರಿಂದ ಚಿತ್ತವೃತ್ತಿ ನಿರೋಧದ ದೃಷ್ಟಿಯಲ್ಲಿ ಸುಳ್ಳಿನಿಂದ ದೂರ ಇರಬೇಕು. ಸಣ್ಣ ಸುಳ್ಳಾಗ್ಲಿ ದೊಡ್ಡ ಸುಳ್ಳಾಗ್ಲಿ ಅದು ಅದರಿಂದ ದೂರ ಇರಬೇಕು. ಸುಳ್ಳಿಗೆ ಏನಿದೆ, ಸತ್ಯ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಸತ್ಯಪ್ರಿಯ ಈ ಮನುಸ್ಮೃತಿಯ ಒಂದು ವಚನದಲ್ಲಿ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯಂ ಬ್ರೂಯಾತ್, ಸತ್ಯವನ್ನೇ ನಿಜವನ್ನೇ ಹೇಳು. ಪ್ರಿಯಂ ಬ್ರೂಯಾತ್, ಪ್ರಿಯವಾದದ್ದನ್ನ ಹೇಳು. ಸತ್ಯವನ್ನ ಪ್ರಿಯವಾಗಿ ಹೇಳು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾಗಿ ಸತ್ಯವನ್ನ ಹೇಳಬೇಡ. ಪ್ರಿಯಂಚ ನಾನೃತಂ ಬ್ರೂಯಾತ್, ನಾನೃತಂ ಅಸತ್ಯವು ಪ್ರಿಯವಾದರೂ ಪ್ರಿಯಂ ನ ಬ್ರೂಯಾತ್, ಹೇಳಬೇಡ. ಅಸತ್ಯ ಪ್ರಿಯವಾದರೂ ಹೇಳಬೇಡ. ಏಷ ಧರ್ಮ ಸನಾತನಃ, ಇದೇ ಸನಾತನ ಧರ್ಮ ಅಂತ. ಅಂದ್ರೆ ಪತಂಜಲಿ ಮಹರ್ಷಿಗಳು ಹೇಳೋದು ಇದನ್ನೇ, ಸುಳ್ಳನ್ನ ಯಾವತ್ತೂ ಹೇಳ್ಬೇಡಿ, ಸತ್ಯವನ್ನೇ ಹೇಳಿ. ಆದ್ರೆ ಸುಳ್ಳು ಹೇಳೋದ್ರಿಂದ ಹಲವಾರು ಒಂದು ಸುಳ್ಳನ್ನ ನಿಜ ಮಾಡೋದಿಕ್ಕೆ ಮತ್ತೊಂದು ಸುಳ್ಳನ್ನು ಹೇಳ್ಬೇಕಾಗತ್ತೆ.
ಮತ್ತೊಂದು ಸುಳ್ಳನ್ನ ನಿಜ ಮಾಡೋದಿಕ್ಕೆ ಎತ್ತಿ ಹಿಡಿಯಕ್ಕೆ ಇನ್ನೊಂದು ಸುಳ್ಳನ್ನು ಹೇಳ್ಬೇಕಾಗತ್ತೆ. ಆದ್ರಿಂದ ಮನಸ್ಸಿನಲ್ಲಿ ಸುಳ್ಳಿನ ಅನೇಕ ವೃತ್ತಿಗಳು ತುಂಬಿಕೊಳ್ಳುತ್ತೆ. ಯೋಗದ ದೃಷ್ಟಿಯಲ್ಲಿ ಚಿತ್ತ ವೃತ್ತಿಯಿಂದ ತುಂಬಿಕೊಳ್ಳುತ್ತೆ. The mind becomes noisy with thoughts of lies. How to uphold one lie with another lie? The mind becomes preoccupied with trying to uphold. ಇದೆಲ್ಲ ಶುರುವಾಗಿದ್ದೆಲ್ಲಿಂದ? ಒಂದು ಸುಳ್ಳಿಂದ. ಅದರಿಂದ ಸುಳ್ಳಿನಿಂದ ದೂರ ಇರಬೇಕು. ಯಮದ 2ನೆಯ ವ್ಯಾಖ್ಯಾನ. 3ನೆಯದು ಆಸ್ತೇಯ, ಅಂದ್ರೆ ಮತ್ತೊಬ್ಬರ ಯಾವುದೇ ಒಂದು ಆಸ್ತೇಯ ಅಂದ್ರೆ ಮತ್ತೊಂದು ಕಳ್ಳತನ ಮಾಡದೇ ಇರ್ತಕ್ಕಂಥ, ಕಳ್ಳತನದಿಂದ ದೂರ ಇರ್ತಕ್ಕಂಥದ್ದು. ವಸ್ತುವನ್ನ ಕದ್ದರೆ ಅಥವಾ ವಿಚಾರವನ್ನ ಕದ್ದರೆ ಏನಾಗತ್ತೆ? ಏನಾಗತ್ತೆ? ಅದು ನಮಗೆ ವಾಪಸ್ಸು ಹೊಡೆದಿತ್ತಲ್ಲ. Sooner or later, the fruit of that action will come back to us. ಅಂದ್ರೆ ಕಳ್ಳತನ ಮಾಡಿದಾಗ ಕಳ್ಳನಿಗೂ ಮನಸ್ಸಾಕ್ಷಿ ಉಂಟು. ಅವನ್ ಕಳ್ಳತನ ಮಾಡಿದ್ದು ನ್ಯಾಯವಾಗಿ ಗಿಟ್ಸಿದ್ದಲ್ಲ ಅನ್ನೋದಿರುತ್ತೆ. ಆದ್ರಿಂದ ಏನಾಗುತ್ತೆ? ಮನಸ್ಸಾಕ್ಷಿ ಚುಚ್ತಾ ಇರುತ್ತೆ. ಮೇಲ್ನೋಟಕ್ಕೆ ಸಮಾಧಾನದಿಂದ ಕಾಣಬಹುದು, ಆದರೆ ಸಣ್ಣ ವಿಚಾರದ ಕಳ್ಳತನ ಆಗ್ಲಿ, ವಸ್ತುವಿನ ಕಳ್ಳತನ ಆಗ್ಲಿ, ಯಾವುದಾದ್ರಲ್ಲಾದ್ರೂ ತೊಡಗಿದ್ರೆ, ಪ್ಲೇಜಿಯರಿಸಮ್ ಇನ್ಕ್ಲೂಡಿಂಗ್ ಪ್ಲೇಜಿಯರಿಸಮ್ ತೊಡಗಿದ್ರೆ ಮನಸ್ಸಾಕ್ಷಿ ಕೊರಿತಾ ಇರುತ್ತೆ. ಮನಸ್ಸು ಬಿಡುವಾಗಿರಲ್ಲ. ಮತ್ತೆ ಮಾಡಿದರ ಕರ್ಮದ ಫಲ ನಮಗೇ ಬಂದು ಹೊಡೆಯುತ್ತೆ. ಆದ್ರಿಂದ ಚಿತ್ತದ ವೃತ್ತಿಯ ದೃಷ್ಟಿಯಿಂದ ಕಳ್ಳತನ ಕೂಡ ವೃತ್ತಿಗೆ ಕಾರಣ ಆಗುತ್ತೆ. ಅದರಿಂದ ಕಳ್ಳತನದಿಂದ ದೂರ ಇಡಿ. ಸ್ಪರ್ಶ ಸುಖ ಬ್ರಹ್ಮಚರ್ಯ ಪಾಲಿಸ್ಬೇಕು. ಇದರ ಮೂಲ ಉದ್ದೇಶ ಏನು? ಯಾವುದೇ ಸುಖಾನುಭವವಾದಾಗ ಬರೀ ಇದು ದೇಹ ಕೂಡೋದು ಅಂತಲ್ಲ, ಯಾವುದೇ ಇಂದ್ರಿಯ ಸ್ಪರ್ಶ ಸುಖ ಆದಾಗ ಮೂಲವಾಗಿ ಏನಾಗುತ್ತೆ? ಮನಸ್ಸು ಆ ಕ್ಷಣದಲ್ಲಿ ನಾವು ಮರ್ತಿರ್ತೇವೆ. ಒಂದು ಸುಂದರವಾದ ದೃಷ್ಟಿ ನೋಡಿದ್ರೆ, ಒಂದು ದೃಶ್ಯವನ್ನ ನೋಡಿದ್ರೆ, ಒಂದು ಸನ್ರೈಸ್ ಅಥವಾ ಸೂರ್ಯೋದಯ ಅಥವಾ ಸೂರ್ಯಾಸ್ತಮವನ್ನ ನೋಡಿದಾಗ, ಆವಾಗ ಆ ಕ್ಷಣದಲ್ಲಿ ಮನಸ್ಸು ಮರ್ತು ಹೋಗ್ತೀವಿ. ಪ್ರಕೃತಿಯ ಸೌಂದರ್ಯದಲ್ಲಿ, ಆ ಸುಖದಲ್ಲಿ. ಆದ್ರಿಂದ ಸುಖಾನುಭವ ಪಡಿಬಾರ್ದು ಅನ್ನೋದು ಇಲ್ಲಿ ಉದ್ದೇಶ ಅಲ್ಲ. ಮನಸ್ಸು ಮರ್ತು ಹೋದರೆ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಜ್ಞಾನ ಆಗಲ್ಲ. ಸ್ಪರ್ಶ ಸುಖದಲ್ಲಿ ವೃತ್ತಿ ಮತ್ತೊಮ್ಮೆ ವಾಪಸ್ ಬಂದಾಗ, ಅದು ಒಂದು ಕ್ಷಣ ಮಾತ್ರ ಇತ್ತು, ಮತ್ತಷ್ಟು ಬೇಕು ಅನ್ನುವಂತಹ ಒಂದು ಹಂಬಲ, ಒಂದು ಆಸೆ ಏರ್ತಾ ಇರುತ್ತೆ. ಆದ್ರಿಂದ ಮನಸ್ಸು ಸುಖದಲ್ಲಿ ಸುಖದ ಕ್ಷಣದಲ್ಲಿ ಆ ಕ್ಷಣ ಮೌನವಾದರೂ ಅದರಿಂದ ಹೊರಬಂದಾಗ ಮತ್ತಷ್ಟು ಬೇಕು ಆ ಸುಖ ಎನ್ನುವಂತಹ ತವಕ ಹಂಬಲ ಕಾಡಿಸ್ತಾ ಇರುತ್ತೆ. ಆದ್ರಿಂದ ಚಿತ್ತದ ವೃತ್ತಿಯ ದೃಷ್ಟಿಯಲ್ಲಿ ಸ್ಪರ್ಶ ಸುಖ ಕೂಡ ವೃತ್ತಿಗೆ ಕಾರಣ ಆಗುತ್ತೆ. ಅದರಿಂದ ಅದನ್ನು ದೂರವಾಗಿ ಇಡಬೇಕು. ಕಡೆಯದಾಗಿ ಅಪರಿಗ್ರಹ, ಪರಸ್ವತ್ತಿನ ಸ್ವಾಧೀನ, ದುರಾಸೆ. ಯಾವುದು ನನ್ನದಲ್ಲವೋ ಮತ್ತೊಬ್ಬರದ್ದಾದಿದ್ದನ್ನ ನನ್ನದಾಗಿ ಬಾಚಿಕೊಳ್ಳುವಂತಹ ಒಂದು ಮನೋಭಾವ, ಅದು ಕೂಡ ದುರಾಸೆ
ಅದರ ಮೂಲ ದುರಾಸೆ. ನನ್ನಲ್ಲಿರೋದು ಸಾಕಾಗಿಲ್ಲ, ಮತ್ತೊಬ್ಬರದನ್ನು ಬಾಚಬೇಕು, ಅದರಿಂದ ಅವರಿಗೂ ಹಾನಿ ಆಗತ್ತೆ, ನನಗೆ ಅದು ದೊರಕಿದಾಗ ಜಯದ ಒಂದು ಭಾವನೆ ತಾತ್ಕಾಲಿಕವಾಗಿ ಆದರೂ ಆ ದುರಾಸೆ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ವೃತ್ತಿಯಾಗಿ ಪರಿವರ್ತಿಸುತ್ತೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ. ಯಾವಾಗ ನಿಲ್ಸ್ಲಿಕ್ಕಾಗತ್ತೆ? ಪರಸ್ವತ್ತಿನ ಸ್ವಾಧೀನ. ಎಲ್ಲೋ ನಮಗೆ ಬೇಕಾಗಿದ್ದಕ್ಕಿಂತಲೂ ಹೆಚ್ಚಾಗಿ ಪಡೆದುಕೊಳ್ಳುವಂತಹ ತವಕ ಬಂದರೆ ಅದು ಪರಿಗ್ರಹ ಅಂತ. ಅಂದ್ರೆ ಬೇರೊಬ್ಬರ ಸ್ವತ್ತಿನಲ್ಲಿ. ನೋಡಿ, ಯಮದಲ್ಲಿ ಅಹಿಂಸಾ, ಅಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಯಾವುದು ನಕಾರಾತ್ಮಕವಾಗಿದೆಯೋ, ನಕಾರಾತ್ಮಕದ ಪರಿಣಾಮ ಬೀರತ್ತೋ ಮನಸ್ಸಿನ ಮೇಲೆ, ಅದರಿಂದ ದೂರ ಇರಿ. ಇದು ಯಮದ ಪರಿಪಾಲನೆ. ಆಯ್ತಾ? ಇದಾಗ್ಲೇ ನೋಡಿದೀವಿ. ಸೊ ಈ ಯಮ ಈ ಎಲ್ಲ ನಕಾರಾತ್ಮಕ ವಿಚಾರಗಳಿಂದ ದೂರ ಇರೋದ್ರಿಂದ ಇದು ಸತತವಾಗಿ ನಾವು ಪಾಲಿಸಿದ್ರೆ ಜಾತಿ ದೇಶ ಕಾಲ ಸಮಯ ಅವಿಚ್ಛಿನ್ನಾಹ, ಈ ಯಮವನ್ನ ನಾವು ಯಾವುದೇ ವರ್ಗದ ಭೇದವಿಲ್ಲದೆ, ಕಾಲದ ಭೇದವಿಲ್ಲದೆ, ದೇಶದ ಭೇದವಿಲ್ಲದೆ, ಮತ್ತೆ ಸಂಬಂಧದ ಭೇದವಿಲ್ಲದೆ, ಅವಿಚ್ಛಿನ್ನಾಹ ಭೇದಿಸದೆ ಪಾಲಿಸಿದರೆ ಅದು ನಮಗೆ ಸಾರ್ವಭೌಮವನ್ನ ಕೊಡುತ್ತೆ. ಅಂದ್ರೆ ಸಾರ್ವಭೌಮದ ಸ್ಥಾನ ಅಂದ್ರೆ ಒಂದು ಜಯದ ಸ್ಥಾನ, ಯಾವುದೇ ಇಂದ್ರಿಯಗಳ ಪ್ರಚೋದನೆ ಇಲ್ಲದೆ ಇರ್ತಕ್ಕಂಥ ಸ್ಥಾನ. ಅದಕ್ಕೆ ಮಹಾವ್ರತ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಮಹಾವ್ರತ ಅಂದ್ರೆ ದೊಡ್ಡ ವ್ರತವಲ್ಲ, ದಿನನಿತ್ಯ ಅಹಿಂಸಾ, ಸತ್ಯ, ಅಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವೆಲ್ಲದರಿಂದ ದೂರ ಇರೋದು ಅಂತ. ಸೊ ಆ ಯಮದ ಪಾಲನೆ ಮಹಾವ್ರತ ಆಗೋದು ಯಾವಾಗ? ದೇಶ ಕಾಲ ಸಮಯ ಇವೆಲ್ಲವನ್ನು ಲೆಕ್ಕಿಸದೆ ನಿರಂತರವಾಗಿ ಸತತವಾಗಿ ಅನುಷ್ಠಾನದಲ್ಲಿದ್ದಾಗ ಒಂದು ರೀತಿಯ ಶಕ್ತಿ, ಸಾರ್ವಭೌಮತ್ವ ಯಾತ್ರ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಹಿಡಿತ ಕೊಡುತ್ತೆ. ಯಾರ ಮೇಲೆ ಸಾರ್ವಭೌಮ ಸಾಧಿಸ್ಬೇಕು ನಾವು? ಜಗತ್ತಿನ ಮೇಲಲ್ಲ, ನಮ್ಮ ಮನಸ್ಸಿನ ಮೇಲೆ. ಆದ್ರಿಂದ ಮನಸ್ಸಿನ ಎಲ್ಲ ವಿಕಾರದ ಮೇಲೂ ಸಾರ್ವಭೌಮವನ್ನ ನೀಡೋದು ಯಮ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಮತ್ತೆ ಯಾವುದನ್ನ ನಾವು ಪಾಲಿಸ್ಬೇಕು? ಯಮದಲ್ಲಿ ಯಾವುದನ್ನ ನಾವು ಯಾವುದರಿಂದ ದೂರ ಇರಬೇಕು ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದನ್ನು ನೋಡಿದ್ವಿ. ನಿಯಮದಲ್ಲಿ ಏನನ್ನ ಎತ್ತಿ ಹಿಡಿಬೇಕು, ಏನನ್ನ ಸತತವಾಗಿ ಅಭ್ಯಾಸ ಮಾಡಿ ಪ್ರಬಲಗೊಳಿಸ್ಬೇಕು ಅನ್ನೋದು ನಿಯಮದಲ್ಲಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ನಿಯಮದಲ್ಲೇನಿದೆ? ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಾಹ. ಶುಚಿತ್ವವನ್ನ ಎತ್ತಿ ಹಿಡಿಬೇಕು, ಶೌಚ ಅಂತ. ದೈಹಿಕ, ಮಾನಸಿಕ, ಬೌದ್ಧಿಕ. ಯಾಕೆ ಅಂದ್ರೆ ಅದು ನಾವು ಯೋಗದ ದೃಷ್ಟಿಯಿಂದ ನೋಡಿದಾಗ ಶುಚಿ ಅನ್ನೋದು ನಮಗೆ ಮನಸ್ಸಿನಲ್ಲಿ ಯಾವ ಪರಿಣಾಮ ಬೀರುತ್ತೆ. ದೇಹದಲ್ಲಿ ಶುಚಿತ್ವ ಅಂದ್ರೆ ದೇಹವನ್ನ ಪುಷ್ಟಿಕರವಾಗಿ ಇರೋದು, ಸಾಕಾದಷ್ಟು ಪೌಷ್ಟಿಕ ಆಹಾರ, ಸರಿಯಾದ ಆಹಾರ ನೀಡಿ ಮೂಡೋದು. ದೇಹದಲ್ಲಿ ಚೈತನ್ಯ ಬಂದರೆ ದೇಹದಲ್ಲಿ ಮನಸ್ಸಿನಲ್ಲಿ ಹುಮ್ಮಸ್ಸಿರುತ್ತೆ. ಹುಮ್ಮಸ್ಸಿದ್ರೆ ಸಾಧನೆಗೆ ಅನುಕೂಲ ಆಗತ್ತೆ. ದೇಹದಲ್ಲಿ ಅನಾರೋಗ್ಯ ಇದ್ದರೆ, ಸುಸ್ತಿದ್ದರೆ ಯಾವ ಸಾಧನೆ ಮಾಡ್ಲಿಕ್ಕಾಗತ್ತೆ? ಯಾವ ಸಾಧನೆಯೂ ಮಾಡ್ಲಿಕ್ಕಾಗಲ್ಲ. ದೇಹದಲ್ಲಿ
ದೇಹ ಚೈತನ್ಯ ಭರಿತವಾಗಿ ಇಟ್ಕೊಂಡಿರ್ಬೇಕಾಗಿರೋದು, ಶುದ್ಧವಾಗಿ ಇಟ್ಕೊಂಡಿರ್ಬೇಕಾಗಿರೋದು ಯಾರಿಗೆ? ಒಂದೇ ಒಂದು ಕಾರಣಕ್ಕೆ, ದೇಹದಲ್ಲಿರ್ತಕ್ಕಂಥ ದೇಹಿಗೆ. ಆ ದೇಹಿ ಯಾರು? ಪುರುಷ. ಪುರುಷನಿಗೆ ಕಲ್ಮಶವಾದಂತಹ ನಿವಾಸವನ್ನ ನೀಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಶುದ್ಧವಾದ ಪುರುಷನಿಗೆ ಶುದ್ಧವಾದ ದೇಹ. ಶುದ್ಧವಾದ ಅಂದ್ರೆ ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ವಿಶ್ರಾಂತಿ ಪ್ರಮಾಣದಲ್ಲಿ ಒದಗಿಸ್ಕೊಡೋದೇ ದೇಹದ ಶುಚಿತ್ವ ಕಾಪಾಡೋದು ಅಂತ. ಇದರಲ್ಲಿ ಮಡಿ ಮೈಲಿಗೆ ದೃಷ್ಟಿ ಬರೋದಿಲ್ಲ. ಮಾನಸಿಕವಾಗಿಯೂ ಕೂಡ ಅಷ್ಟೇ ಶುದ್ಧತೆಯನ್ನ ಕಾಪಾಡ್ಕೋಬೇಕು. ಬೌದ್ಧಿಕವಾಗಿ ಗೊಂದಲದಲ್ಲಿದ್ದಾಗಲೆಲ್ಲ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಬುದ್ಧಿ ಸರಿಯಾಗಿ ಕೆಲಸ ಮಾಡದೆ ಹೋದರೆ ವಿವೇಕ ಮೂಡಲ್ಲ. ವಿವೇಕ ಮೂಡದೆ ಹೋದರೆ ಚಿತ್ತ ಮತ್ತೆ ವೃತ್ತಿಯಲ್ಲಿರುತ್ತೆ. ಚಿತ್ತದ ವೃತ್ತಿ ಸಾಧಿಸೋಕ್ಕಾಗಲ್ಲ. ಸೊ ಶುಚಿತ್ವ ದೇಹ, ಮನಸ್ಸು, ಬುದ್ಧಿಯಲ್ಲಿ ಪಾಲಿಸ್ಬೇಕು. ದಿನನಿತ್ಯ ಪಾಲಿಸಿ ಅದನ್ನ ಪ್ರಬಲಗೊಳಿಸ್ಬೇಕು. ಸಂತೋಷ ಮುಂದಿನ ಭಾಗ. ಸಂತೋಷ ಅಂದ್ರೆ ಕಂಟೆಂಟ್ಮೆಂಟ್, ತೃಪ್ತಿ. ಸಂತೋಷ ಇಲ್ಲದೆ ಇದ್ರೆ, ಅತೃಪ್ತವಾಗಿದ್ರೆ ಮನಸ್ಸು ಸದಾ ಚಂಚಲವಾಗಿರುತ್ತೆ. ಇನ್ನು ಬೇಕು, ಮತ್ತೊಂದು ಬೇಕು ಅಂತ ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತ ಇರುತ್ತೆ. ಸಂತೋಷ ಅಥವಾ ತೃಪ್ತಿಯಿಂದಿದ್ರೆ ಮನಸ್ಸು ಆರಾಮವಾಗಿ ಇರುತ್ತೆ. ಮೃಗಗಳು ಒಂದು ಸಮಯದಲ್ಲಿ ತೃಪ್ತವಾಗಿರುತ್ತೆ. ಮೃಗಗಳು ಬೇಟೆಯಾಡಿ, ಸಿಂಹನೋ ಹುಲಿನೋ ಕಾಡಿನಲ್ಲಿ ಬೇಟೆಯಾಡಿ ತನ್ನ ಬೇಟೆ ಸಿಕ್ಕಿ ಮಾಡಿದಾಗ ಮತ್ತೆ ಹಸುವಾಗೋವರೆಗೂ ಸುಮ್ಮನೆ ಇರುತ್ತೆ. ಅದ ಮತ್ತೊಂದು ಪ್ರಾಣಿ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗಲ್ಲ, ಬೇಟೆ ಆಡ್ಲಿಕ್ಕೆ ಹೋಗಲ್ಲ. ಮನುಷ್ಯ ಮಾತ್ರ ತೃಪ್ತಿ ಒಂದಷ್ಟು ದೊರಕಿದ್ರು ತೃಪ್ತಿ ಇಲ್ಲದೆ, ಎಷ್ಟು ದೊರಕಿದ್ರು ತೃಪ್ತಿ ಇಲ್ಲದೆ ಇರ್ತಕ್ಕಂಥ ಮನಸ್ಸು ಮನುಷ್ಯನಿಗೆ ಮಾತ್ರ. ಅದಕ್ಕೆ ದಾಸರು ಹೇಳಿದಾರಲ್ಲ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇಷ್ಟು ದೊರಕಿದರೆ ಮತ್ತಷ್ಟು ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ದೊರೆತರೆ ಮತ್ತಷ್ಟು ಬೇಕೆಂಬ ಆಸೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಬೇಡೋದಿಕ್ಕೆ ಯಾವ ಬಾಯಿ ಆದರೂ ಸಾಕು. ಮನುಷ್ಯನ ಮನಸ್ಸನ್ನ ಸಂತೋಷದಲ್ಲಿ ಇಟ್ಟಿದ್ದೇ ಆದರೆ ಚಿತ್ತದ ವೃತ್ತಿ ಶಮನ ಆಗುತ್ತೆ. ಆದ್ರಿಂದ ಚಿತ್ತದ ವೃತ್ತಿಯನ್ನ ಬಲಗೊಳಿಸ್ಬೇಕಾದ್ರೆ ಸಂತೋಷವನ್ನ ಅಭ್ಯಾಸ ಮಾಡಿ, ತೃಪ್ತಿತನವನ್ನ ಅಭ್ಯಾಸ ಮಾಡಿ, ತೃಪ್ತಿಯನ್ನ ಎತ್ತಿ ಎತ್ತಿ ಪ್ರಬಲಗೊಳಿಸ್ಬೇಕು. ತಪಸ್ಸಂದ್ರೆ ಮನಸ್ಸಿನ ಒಂದು ತಾಪವನ್ನ ದೂರ ಮಾಡತಕ್ಕಂಥದ್ದು. ಮನಸ್ಸಿನ ತಾಪ ಏನು? ತಳಮಳ. ಅದನ್ನು ದೂರ ಮಾಡಿಸೋದು ಏಕಾಗ್ರತೆ ಹೊಂದಿದಂತಹ ಒಂದು ಮನಸ್ಸು. ಅದಕ್ಕೆ ಜಪ ಉಂಟು, ಪ್ರಾರ್ಥನೆ ಉಂಟು, ಬೇಕಾದಷ್ಟು ವಿಧಿವಿಧಾನಗಳುಂಟು. ಯಾವುದೇ ಮಾರ್ಗ ಹಿಡಿದ್ರೂ ತಪಸ್ಸನ್ನ, ಮನಸ್ಸನ್ನ ಒಂದು ಗೂಡಿಸೋ ಅಂತ ಒಂದು ಕೆಲಸ, ಚಂಚಲತೆಯನ್ನ ಸುಟ್ಟು ಹಾಕುವಂತ ಕೆಲಸ ಆ ತಪಸ್ಸು ಮಾಡುತ್ತೆ. ಅದಾದಾಗ, ಚಂಚಲತೆ ಸುಟ್ಟು ಹೋದಾಗ ಮನಸ್ಸು ಏಕಾಗ್ರತೆಯಿಂದಿರುತ್ತೆ, ಏಕಚಿತ್ತದಲ್ಲಿ ಇರುತ್ತೆ. ಆದ್ರಿಂದ ತಪಸ್ಸಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ ಅಂತ ಈ ನಿಯಮದ 3ನೇ ಒಂದು ಅಂಶದ ಉದ್ದೇಶ. ಸ್ವಾಧ್ಯಾಯ ಅಂದ್ರೆ ಸೆಲ್ಫ್ ಸ್ಟಡಿ, ಸ್ಟಡಿಯಿಂಗ್ ಬೈ ದ ಇಂಡಿವಿಜುವಲ್ ಅಂತ ಬಹಳಷ್ಟು ಜನ ನಮ್ಮ ಸ್ವಂತಕ್ಕೆ ನಾವು ಅಭ್ಯಾಸ ಮಾಡೋದು, ಓದ್ಕೊಳ್ಳೋದು ಅಂತ ಹೇಳ್ತಾರೆ. ತುಂಬಾ ಜನ ಆ ರೀತಿ ತಿಳ್ಕೊಳ್ಳೋ ಅಂತ ಒಂದು ಸಾಧ್ಯತೆ ಉಂಟು. ಆದ್ರೆ ಮೂಲವಾಗಿ ಸ್ವಾಧ್ಯಾಯ ಅಂದ್ರೆ ಅಧ್ಯಯನ. ಸ್ವ ಅಂದ್ರೆ ನನ್ನ ಬಗ್ಗೆ, ನನ್ನ ನಿಜ ಸ್ವರೂಪದ ಬಗ್ಗೆ ನಾನು ತಿಳಿದುಕೊಳ್ಳೋದೇ ಸ್ವಾಧ್ಯಾಯ. ಅದು ಗುರುಮುಖೇನ ಆದರೆ, ಒಂದು ಪಾದದ ಮುಖೇನ, ಪಾಯಿಂಟರ್ ಮೂಲಕ ಆದರೆ ಸುಲಭ ಸಾಧ್ಯ ಆಗುತ್ತೆ. ಅದರಿಂದ ಮಾತ್ರ ತಪ್ಪು ತಿಳುವಳಿಕೆ ಹೋಗಿ ಸರಿಯಾದ ತಿಳುವಳಿಕೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳಿಕ್ ಸಾಧ್ಯ.
ಸ್ವಾಧ್ಯಾಯದಿಂದ ಜ್ಞಾನ ಸ್ಥಾಪನೆ ಆಗುತ್ತೆ. ಸ್ವಾಧ್ಯಾಯ ಆದ್ಮೇಲೆ ಇನ್ನೊಂದು ಹಂತ ಉಂಟು, ಶರಣಾಗತಿ, ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನದಲ್ಲಿ ಜ್ಞಾನ ಸ್ಥಾಪನೆ ಆದ್ರೆ ಮನಸ್ಸು ಅಲ್ಪ ಸ್ವಲ್ಪ ಚಂಚಲವಾಗಿದ್ರೆ ಅಲ್ಲಿ ಇಲ್ಲಿ ಜ್ಞಾನ ಕೂಡ ಚದರಿ ಹೋಗುತ್ತೆ. ಆದ್ರೆ ಜ್ಞಾನ ಸ್ಥಿರವಾಗಿ ನಿಲ್ಬೇಕಾದ್ರೆ, ಜ್ಞಾನ ನಿಷ್ಠೆಯಲ್ಲಿರ್ಬೇಕಾದ್ರೆ ಆ ಒಂದು ಅತೀತವಾದಂತಹ ಶಕ್ತಿ, ಮನುಷ್ಯಾತೀತವಾದಂತಹ ಶಕ್ತಿ, ನನ್ನ ಸ್ವಂತತನ, ಮೈ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವ ಅಲ್ಪ ಸ್ವಲ್ಪ ಉಳ್ಕೊಂಡಿರೋದು ಅದು ನಾಶವಾಗ್ಬೇಕಾದ್ರೆ ಶಕ್ತಿ ಶರಣಾಗತಿ ಆಗ್ಬೇಕು. ಯಾವುದಕ್ಕೆ? ಜ್ಞಾನ ಮಾರ್ಗದಲ್ಲಿದ್ರೆ ಆತ್ಮಕ್ಕೆ ಶರಣವಾಗಬೇಕು, ಭಕ್ತಿ ಮಾರ್ಗದಲ್ಲಿದ್ರೆ ಪರಮಾತ್ಮನಿಗೆ ಶರಣಾಗಬೇಕು. ಆದ್ರಿಂದ ಜ್ಞಾನ ಸ್ಥಿರವಾಗಿ ನಿಲ್ಬೇಕಾದ್ರೆ ಶರಣಾಗತಿ ಅತ್ಯಗತ್ಯ. ಸೊ ನಮ್ಮ ಒಳಗಡೆ ಇರೋದು ದಿನನಿತ್ಯ ತೋರ್ಕೋಬೇಕಾದ್ರೆ ನಿತ್ಯ ಅಭ್ಯಾಸ, ನಿತ್ಯ ಅನುಷ್ಠಾನ ಮಾಡಬೇಕಾಗತ್ತೆ. ಇದೇ ನಿಯಮದ ಪರಿಪಾಲನೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದು ನಿಯಮ. ಸೊ ಇವೆಲ್ಲಕ್ಕೂ ಹೋಲಿಸಿದ್ರೆ ಫಲ ಏನು? ಅಹಿಂಸೆ ಪಾಲಿಸ್ತಾ ಬಂದ್ರೆ ವೈರತ್ವ ತ್ಯಾಗ ಮಾಡೋದು ತ್ಯಾಗ ಆಗತ್ತೆ. ಅಂದ್ರೆ ಯಾರು ಕೂಡ ನಮ್ಮ ವೈರಿ ಆಗಲ್ಲ. ಅಂದ್ರೆ ಹೋರಾಡೋದಿಲ್ಲ. ಧರ್ಮದ ದೃಷ್ಟಿಯಲ್ಲಿ ಬಂದಾಗ ಹೋರಾಡಲ್ಲ ಅಂತಲ್ಲ, ಆದ್ರೆ ಹೋರಾಡಬೇಕಾದ್ರೂ ಅಧರ್ಮದ ವಿರುದ್ಧ ಹೋರಾಡ್ತೀವಿ, ಅಧರ್ಮವನ್ನ ವಿರೋಧಿಸ್ತೀವಿ. ಆದ್ರೆ ಒಳಗಡೆ ಇರ್ತಕ್ಕಂಥ ಪುರುಷನೊಂದಿಗೆ ಸಾಮಾನ್ಯ ಜೀವಾತ್ಮದೊಂದಿಗೆ ವೈರ ತ್ಯಾಗ ಮಾಡ್ತೀವಿ, ಅಂದ್ರೆ ಸ್ನೇಹದಿಂದ ಇರ್ತೀವಿ ಅಂತ. ಇಟ್ ವಿಲ್ ಶೋ ಅಪ್ ಆಸ್ ಫ್ರೆಂಡ್ಲಿನೆಸ್, ಬಟ್ ಈಕ್ವಲಿ ಏನ್ ಹೇಳ್ತಾರೆ ಅದಕ್ಕೆ, ಈಕ್ವಲಿ ಫರ್ಮ್. ಅಹಿಂಸೆ ಅನ್ನೋದು ಪ್ರಿನ್ಸಿಪಲ್. ಯಾವ ತತ್ವಕ್ಕೆ, ಯಾವ ಸಿದ್ಧಾಂತಕ್ಕೆ ನಾವು ಹೋರಾಡ್ತಾ ಇದೀವೋ ಅದಕ್ಕೆ ಹೋರಾಡ್ತೀವಿ, ಅದು ಹಿಂಸೆ ಆಗಲ್ಲ. ಆದರೆ ಹಿಂಸೆ ಅನ್ನೋದು ನಮ್ಮ ವೃತ್ತಿಯಲ್ಲಿ ನಾವು ಶಾಂತವಾಗಿರ್ತೀವಿ, ಅದು ಅಹಿಂಸೆ. ಸತ್ಯದ ಫಲ ಏನು? ಕಾರ್ಯಫಲ. ಸುಳ್ಳು ಹೇಳ್ತಾ ಇದ್ರೆ ಏನಾಗುತ್ತೆ? ನಮ್ಮ ಕೆಲಸ ಕಾರ್ಯದ ಫಲ ಯಾತ್ರಿಂದ ನಿರ್ಧಾರ ಆಗುತ್ತೆ? ಒಂದು ಭಾಗ ಮನುಷ್ಯ ಪ್ರಯತ್ನದಿಂದ, ಬಹಳಷ್ಟು ಭಾಗ ನಮ್ಮ ಕರ್ಮದ ಫಲದಿಂದ. ಆದ್ರಿಂದ ಯಾವಾಗ ನಾವು ಸತ್ಯದ ಪಾಲಿಗೆ ನಿಲ್ತೀವೋ, ಸತ್ಯದ ಕಡೆ ನಿಲ್ಲಿಕ್ ಹೋಗ್ತೀವೋ, ಸುಳ್ಳು ಹೇಳೋದನ್ನ ನಿರಾಕರಿಸ್ತೀವೋ, ಬರೀ ಹೇಳೋದಲ್ಲ ಚಿಂತಿಸೋದು ನಿರಾಕರಿಸ್ತೀವೋ, ಆವಾಗ ಪ್ರಕೃತಿ ಕೂಡ, ವಿಶ್ವ ಕೂಡ ನಮ್ಮೊಂದಿಗೆ ಸಹಕರಿಸುತ್ತೆ. ಆದ್ರಿಂದ ಸತ್ಯದ ಫಲ, ಸತ್ಯದ ಪಾಲನೆಯ ಫಲ, ಅಸತ್ಯವನ್ನ ದೂರವಾಗಿ ಇಡುವಂತ ಫಲ ಏನಂದ್ರೆ ನಮ್ಮ ಪ್ರಯತ್ನ, ಅಂದ್ರೆ ಸಂಕಲ್ಪ ಭರಿತ ಪ್ರಯತ್ನಕ್ಕೆ ತಕ್ಕ ಫಲ, ಪೂರ್ಣ ಫಲ ದೊರೆಯುತ್ತೆ ಅನ್ನೋದು ಸತ್ಯದ ಫಲ. ಇದೆಲ್ಲ ಪತಂಜಲಿ ಮಹರ್ಷಿಗಳೇ ಹೇಳ್ತಾರೆ ಯೋಗ ಸೂತ್ರದಲ್ಲಿ. ಆಸ್ತೇಯ ಅಂದ್ರೆ ಆಸ್ತೇಯ ಮಾಡೋದ್ರಿಂದ, ಯಾವುದು ಬಾಚ್ಕೊಡದೆ ಇರೋದ್ರಿಂದ, ಸಂಪತ್ತಿನ ಆವಾಹನೆ, ವಿ ಎಂಟಿ ಆರ್ ಸೆಲ್ಫ್, ದುರಾಸೆ ಇಲ್ದಿರೋದ್ರಿಂದ ನಮಗೆ ಹೆಚ್ಚು ಜ್ಞಾನ. ಸಂಪತ್ತು, ನಿಜವಾದ ಸಂಪತ್ತು ಯಾವುದು? ಜ್ಞಾನ, ಮನಸ್ಸಿನ ಶಾಂತಿ. ಅದನ್ನ ಸ್ವೀಕರಿಸುವಂತ ಒಂದು ಫಲ ನಮಗೆ ಸಿಗುತ್ತೆ. ಬ್ರಹ್ಮಚರ್ಯ ಪಾಲಿಸೋದ್ರಿಂದ ವೀರ್ಯ ಪ್ರಾಪ್ತಿ, ಹೆಚ್ಚು ಶಕ್ತಿ ಆಗುತ್ತೆ. ಬ್ರಹ್ಮಚರ್ಯ ಅಂದ್ರೆ ಬರೀ ಭೋಗ ಸುಖ ಅಂತಲ್ಲ, ಯಾವುದೇ ಒಂದು ರೀತಿ ಭೋಗ ಸುಖ ಇದ್ರೆ ಅದನ್ನ
ಅದನ್ನ ಬ್ರಹ್ಮಚರ್ಯಕ್ಕೆ ತೆಗೆದುಕೊಂಡು ಬಂದ್ರೆ ಬ್ರಹ್ಮನನ್ನ ಸುತ್ತ ಬ್ರಹ್ಮನಿಗೆ ತಿರುಗಿಸೋದು ಆ ಇಂದ್ರಿಯಗಳು ಅಂತ ಅರ್ಥ. ಅದನ್ನ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಶಕ್ತಿ ದೇಹ ಮನಸ್ಸಿನಲ್ಲಿ ಹರಿಯುತ್ತೆ. ಅದಕ್ಕೆ ವೀರ್ಯ ಅಂತೀವಿ. ಕೆಳಗಿನ ಸುಖಕ್ಕಿಂತ ಅಧೋಮುಖದ ಒಂದು ಚಕ್ರಗಳ ಸುಖಕ್ಕಿಂತ ಊರ್ಧ್ವಮುಖ ಚಕ್ರಗಳ ಒಂದು ಶಕ್ತಿ ಹರಿದಾಗ ಆವಾಗ ಮನಸ್ಸಿನ ಶಾಂತಿ, ಮನಸ್ಸಿಗೆ ಜ್ಞಾನದ ಪ್ರಜ್ವಲತೆ ಅಲ್ಲಿ ಮೂಡುತ್ತೆ. ಅರಿವು ಅಪರಿಗ್ರಹ ಪಾಲಿಸಿದ್ರಾಗ, ಅಪರಿಗ್ರಹದಲ್ಲಿ ತೊಡಗಿದ್ದೇ ಆದ್ರೆ ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರೆ, ನಮ್ಮ ನಿಜಸ್ವರೂಪದ ಅರಿವು, ಅಸ್ತಿತ್ವದ ಅರಿವು ಅಂದ್ರೆ ನಾನು ಬೇರೆಯವರೊಂದಿಗೆ ನಾನು ಅಪರಿಗ್ರಹ, ಬೇರೆಯವರ ಸ್ವತ್ತನ್ನ ನಾನು ನನ್ನದಾಗಿ ಇಳಿಸ್ಕೊಳಲ್ಲ ಅಂದ್ರೆ ನನ್ನ ನಿಜ ಸ್ವರೂಪ, ನನ್ನ ಅಸ್ತಿತ್ವದ ಅರಿವು ನನಗಾಗತ್ತೆ. ಐ ವಿಲ್ ಬಿ ಫೋಕಸ್ಡ್ ಆನ್ ಮೈ ಸೆಲ್ಫ್ ಸೊ ದಟ್ ಐ ನೋ ದ ಟ್ರೂ, ಐ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ಮೈ ಓನ್ ಟ್ರೂ ನೇಚರ್. ಅದಕ್ಕೆ ಅಪರಿಗ್ರಹ ಪಾಲಿಸ್ಬೇಕು, ಪರಿಗ್ರಹದಿಂದ ದೂರ ಇರಬೇಕು. ಶುಚಿತ್ವದಿಂದ ದೈಹಿಕ ಶುಚಿತ್ವದಿಂದ ಅಸಂಗ ಪ್ರಾಪ್ತಿ ಆಗತ್ತೆ, ಮಾನಸಿಕ ಶುಚಿತ್ವದಿಂದ ಸತ್ವ ಪ್ರಾಪ್ತಿ ಆಗತ್ತೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಸಂತೋಷ ಅಂದ್ರೆ ತೃಪ್ತಿಯಿಂದ ಏನಾಗತ್ತೆ, ಸುಖ ಪ್ರಾಪ್ತಿ ಬರುತ್ತೆ. ತಪಸ್ಸು ಅಂದ್ರೆ ಮಲಿನವನ್ನ ಸುಟ್ಟು ಹಾಕೋದ್ರಿಂದ ಏನಾಗತ್ತೆ, ದೇಹ ಮನಸ್ಸಿನ ಒಂದು ಸಮತ್ವ, ಅಲೈನ್ಮೆಂಟ್ ಆಫ್ ಬಾಡಿ ಅಂಡ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಟುಗೆದರ್, ಒಟ್ಟಿಗೆ ಕೆಲಸ ಮಾಡುವಂತಹ ಒಂದು ಶಕ್ತಿ, ಒಂದು ಸಿದ್ಧಿ. ದೇಹ ಒಂದು ಕಡೆ, ಉದಾಹರಣೆಗೆ ದೇಹಕ್ಕೆ ಮನಸ್ಸಿನಲ್ಲಿ ಇದೆ ಕೆಲಸ ಇದೆ, ಇವತ್ತು ಹೋಗ್ಬೇಕು, ಕೆಲಸ ಮಾಡ್ಬೇಕು ಅಂತಿರುತ್ತೆ. ಮನಸ್ಸು ಬೆಳಗ್ಗೆ ಚಳಿ ಮಲ್ಕೊಳ್ಳೋಣ ಇನ್ನೊಂದಿಷ್ಟು ಹೊದ್ಕೊಂಡು ಅಂತ ಅನ್ಸುತ್ತೆ. ಸೊ ಬಾಡಿ ಅಂಡ್ ಮೈಂಡ್ ಆರ್ ನಾಟ್ ಇನ್ ಅಲೈನ್ಮೆಂಟ್. ತಪಸ್ ಮಾಡ್ತಾ ಬಂದ್ರೆ ಅಂದ್ರೆ ದೇಹ ಮತ್ತೆ ಮನಸ್ಸನ್ನ ಶುದ್ಧವಾಗಿಡ್ತಾ ಬಂದ್ರೆ ದೇಹ ಮನಸ್ಸು ಐಕ್ಯತೆಯಿಂದ ಕೆಲಸ ಮಾಡುತ್ತೆ. ದೇ ವಿಲ್ ಬಿ ಅಲೈನ್ಡ್ ಟುಗೆದರ್ and there will be no conflict between body and mind as far as what is needed to be done is concerned. ಸ್ವಾಧ್ಯಾಯ, ನನ್ನ ನಿಜ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಇಷ್ಟ ದೇವತೆಯೊಂದಿಗೆ ಸಂಯೋಗ ಅಥವಾ ಜ್ಞಾನ ಪ್ರಾಪ್ತಿ. ಭಕ್ತಿಯಲ್ಲಿ ಇಷ್ಟ ದೇವತೆಯ ಸಾಕ್ಷಾತ್ಕಾರ, ಜ್ಞಾನದಲ್ಲಿ ಆತ್ಮದ ಒಂದು ಅರಿವು, ನನ್ನ ನಿಜ ಸ್ವರೂಪದ ಒಂದು ಅರಿವಾಗತ್ತೆ ಸ್ವಾಧ್ಯಾಯದಲ್ಲಿ. ಶರಣಾಗತಿಯಲ್ಲಿ ಜ್ಞಾನ ಸ್ಥಾಪನೆ, ಮೌನ ಸ್ಥಾಪನೆ, ನಿಷ್ಠತೆ, ಸಮಾಧಿಯ ಸ್ಥಿತಿ. ಸಮಾಧಿ ಅಂದ್ರೆ ಧೀ ಅಂದ್ರೆ ಬುದ್ಧಿ ಸಮವಾದ ಸ್ಥಿತಿಯಲ್ಲಿರೋದು, ಯಾವುದೇ ಅಲ್ಲೋಲ ಕಲ್ಲೋಲದೆ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ. ಸೊ ಯಮ ನಿಯಮ ತುಂಬಾ ಸುಲಭ ಆಗಿದ್ರೂ ಅದನ್ನ ಯೋಗ ಮಾರ್ಗದಲ್ಲಿ ಅದು ಪತಂಜಲಿ ಮಹರ್ಷಿಗಳು ಮೊದಲನೇ 2 ಅಂಗವಾಗಿ ಇಟ್ಟಿದ್ದಾರೆ. ಕಾರಣ ಇಷ್ಟೇ, ಮೊದಲು ಕಳೆಯನ್ನ ಕೀಳ್ಬೇಕು, ಆ ನಂತರನೇ ಬೀಜ ಬಿತ್ತಬೇಕು. ಕಳೆ ಇಟ್ಕೊಂಡು ಬೀಜ ಬಿತ್ತಿದ್ರೆ ಬೀಜ ಕೂಡ ಸರಿಯಾದ ಫಲ ನೀಡೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಒಂದು ಅಂಶದಲ್ಲಿ ನಾವು ತೊಡಗಿದಾಗ ನಾವು ಒಂದು ಸಣ್ಣ ಎಕ್ಸರ್ಸೈಸ್ ಮಾಡೋಣ, ಕ್ರಿಯೆ ಮಾಡೋಣ. ಹಾಗಾಗಿ ನಾವು ಎಲ್ಲರೂ ಕಣ್ಣನ್ನ ಮುಚ್ಕೊಂಡು ಯಮ ನಿಯಮದ ಬಗ್ಗೆ 1-2 ನಿಮಿಷ ಕಾಲ ಕಳೆಯೋಣ. ಒಂದೇ ಒಂದು ಅಂಶ ತೆಗೆದುಕೊಳ್ಳೋಣ. ಯಾರ ಬಗ್ಗೆಗಾದ್ರೂ ನಮಗೆ ಕೋಪ ತಾಪ ಇದ್ದಲ್ಲಿ, ನಮಗೆ
ಇತ್ತೀಚಿನ ಅನುಭವದಲ್ಲಿ ಅವರಿಗೆ ಮಾನಸಿಕವಾಗಿ ಆದರೂ ದೈಹಿಕವಾಗಿ ಆದರೂ ಹಿಂಸೆ ಮಾಡುವಂತ ಒಂದು ಆಲೋಚನೆ ಬಂದಿದ್ದಲ್ಲಿ ಅಂತಹವರ ಬಗ್ಗೆ ನಾವು ಮನಸ್ಸಿಗೆ ತಂದುಕೊಳ್ಳೋಣ, ಆ ಸಂದರ್ಭವನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಆ ಆಲೋಚನೆ ಎಲ್ಲಿದೆ? ನನ್ನ ಮನಸ್ಸಿನಲ್ಲಿದೆ. ನನ್ನ ಮನಸ್ಸು ಆ ಕೋಪದ ಆಲೋಚನೆಯಿಂದ, ಇಲ್ಲವೇ ಹಿಂಸೆಯ ಆಲೋಚನೆಯಿಂದ, ಇಲ್ಲವೇ ದುಗುಡದ ಆಲೋಚನೆಯಿಂದ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಆಗ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತ ಪರಿಣಾಮವನ್ನ ನೋಡಿ. ಹೃದಯ ಬಡಿತಕ್ಕೆ ಏನಾಗ್ತಾ ಇದೆ? ಉಸಿರಾಟಕ್ಕೆ ಏನಾಗ್ತಾ ಇದೆ? ಈಗ ಅವರ ಬಗ್ಗೆ ಯಾವುದಾದರೊಂದು ಒಳ್ಳೆಯ ಅನುಭವವನ್ನ, ಒಳ್ಳೆಯ ಸಂಗತಿಯನ್ನ, ಒಳ್ಳೆಯ ಗುಣಲಕ್ಷಣವನ್ನ ನೆನಪಿಸ್ಕೊಳ್ಳಿ. ಆಗ ಮನಸ್ಸು ತಿಳಿಯಾಗಿದೆ, ಅವರಲ್ಲೂ ಒಳ್ಳೆತನ ಇದೆ. ಅವರಲ್ಲಿರ್ತಕ್ಕಂಥ ಒಳ್ಳೆತನವನ್ನ ಗುರುತಿಸಿದಾಗ ನಮ್ಮ ಮನಸ್ಸು ಒಳ್ಳೆಯದನ್ನ ನೋಡ್ಲಿಕ್ಕೆ ಶುರುವಾಗುತ್ತೆ. ಮನಸ್ಸು ಮೌನವಾಗುತ್ತೆ. ಈಗ ದೇಹದಲ್ಲಿನ ಕ್ರಿಯೆಗಳನ್ನ ನೋಡ್ತಾ ಬನ್ನಿ. ಎದೆಯ ಬಡಿತ, ಉಸಿರಾಟದ ವೇಗ, ಶಾಂತವಾಗಿದೆ. ಮತ್ತೊಬ್ಬರು, ನಾನು, ಮತ್ತೊಬ್ಬ ವ್ಯಕ್ತಿ ಮತ್ತೆ ನಾನು ಚೇತನದ ಮಟ್ಟದಲ್ಲಿ ಇಬ್ಬರು ಪರಮಾತ್ಮನ ಮಕ್ಕಳೇ. ವ್ಯತ್ಯಾಸಗಳು ಏನೇ ಮನಸ್ಸಿನ ಮಟ್ಟದಲ್ಲಿದ್ದರೂ ಆತ್ಮ ಮಟ್ಟದಲ್ಲಿ ಎಲ್ಲರೂ ಒಂದೇ. ಅಲ್ಲಿ ನೆಲೆಸಿದಾಗ ಎಲ್ಲ ರೀತಿಯ ಹಿಂಸೆಗಳಿಂದಲೂ ದೂರ ಇರ್ತೀವಿ. ಅಹಿಂಸಾ ಪಾಲನೆ ಹೀಗೆ. ಅಹಿಂಸೆಯ ಪಾಲನೆಯಿಂದ ಚಿತ್ತದ ವೃತ್ತಿ ಶಮನವಾಗಿ ಚಿತ್ತ ಮೌನದಲ್ಲಿ ಆರಾಮವಾಗಿ ನೆಲೆಸಿದೆ. ನಿಧಾನವಾಗಿ ಕಣ್ಣು ತೆರೆಯೋಣ. ಓಂ ಸದ್ಗುರುದೇವಾಯ ನಮಃ. ಹೀಗೆ ಪ್ರತಿಯೊಂದು ಯಮ ನಿಯಮದ
ವಿಚಾರಕ್ಕೂ ಈ ರೀತಿ ನಾವು ಚಿತ್ತದ ವೃತ್ತಿಗೆ ಹೋಲಿಸಿ ಚಿತ್ತದ ವೃತ್ತಿ ಶಮನಕ್ಕೆ ಇದು ಹೇಗೆ ಸಹಾಯ ಆಗತ್ತೆ ಅಂತ ಸ್ವಂತ ಅನುಭವಕ್ಕೆ ನಮಗ್ ನಾವೇ ತಂದ್ಕೋಬಹುದು. ಯಮ ಅಂದ್ರೆ ಯಾತ್ರಿಂದ ದೂರ ಇರೋದ್ರಿಂದ, ಹಿಂಸೆಯಿಂದ ದೂರ ಇರೋದ್ರಿಂದ ಹೇಗೆ ಚಿತ್ತದ ವೃತ್ತಿ, ಹಾಗೆ ಅಸತ್ಯ, ಆಸ್ತೇಯ, ಈ ರೀತಿ. ಓಂ ಸದ್ಗುರುದೇವಾಯ ನಮಃ. ಧನ್ಯವಾದ ಎಲ್ಲರಿಗೂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.